ಓಂ ಶಾಂತಿ. ಇವತ್ತಿನ ವಿಷಯ ಗತಿ, ಸದ್ಗತಿ, ದುರ್ಗತಿ ಅಂತ ಅಲ್ವಾ? ಸರಿ, ಗತಿ ಅಂತಂದ್ರೆ ಏನು? ಗತಿ ಅಂತಂದ್ರೆ ಆತ್ಮೇಲೆ ನಾವೆಲ್ಲ ಯಾರು? ಆತ್ಮ. ಆತ್ಮ. ನೀವೆಲ್ಲಿದ್ದೀರಿ? ಆ ಇಲ್ಲಿ ಸಂಗಮ ಯುಗದಲ್ಲಿ ಪ್ರಕೃತಿಯ ನಡುವೆ ಇದ್ದೀರಿ, ಹೌದಾ? ಹೌದು. ಬೆಳಗಿಂದ ಸಾಯಂಕಾಲದವರೆಗೂ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡ್ತೀವಿ, ಹೌದಾ? ಹೌದು. ಬೇರೆ 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 ವೆರೈಟಿ ಕರ್ಮ ಇರ್ತದೆ. ಓಕೆ, ಕರ್ಮ ಆರಂಭ ಮಾಡಿದ ಮೇಲೆ ಒಂದ್ ಕಡೆ ಹೋಗ್ಬಿಟ್ಟು ತಲುಪಬೇಕಲ್ವಾ? ಮಧ್ಯದಲ್ಲಿ ನಿಲ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಒಂದು ಕರ್ಮ ಅಂತ ಆರಂಭ ಮಾಡಿದ ಮೇಲೆ ಅದು ಒಂದ್ ಕಡೆ ಹೋಗ್ಬಿಟ್ಟು ಫಲದಲ್ಲಿ, ಪ್ರಾರಬ್ಧದಲ್ಲಿ, ಗುರಿಯಲ್ಲಿ, ಉದ್ದೇಶದಲ್ಲಿ ನಾವೇನು ನಿರೀಕ್ಷೆನ ಇಟ್ಕೊಂಡಿದೀವಿ ಅಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ? ತಲುಪಬೇಕಾಗ್ತದೆ. ಮನೆಯಿಂದ ಹೊರಟಿದ್ದೀರಿ ಬಾಬನ ಮನೆಗೆ. ಎಲ್ಲಿಂದ ಆರಂಭ ಆಗುತ್ತೆ ನಮ್ಮ ಪ್ರಯಾಣ? ಮನೆಯಿಂದ. ಯಾವಾಗ ಅಂತ್ಯ ಆಗ್ತದೆ? ಹೋಗಿ ತಲುಪಿದಾಗ. ಓಕೆ, ಸರಿ. ಆದ್ರೆ ಹೋಗ್ಬೇಕಾದ್ರೆ ನೀವೇನೋ ಸಂಕಲ್ಪ ಮಾಡ್ಕೊಂಡು ಹೋಗಿರ್ತೀರ, ಏನೋ ತೊಂದರೆ ಆಗ್ಬಾರ್ದು, ವಾಪಸ್ ಬರೋವರೆಗೂ ಮನೇಲಿ ಏನೂ ಆಗ್ಬಾರ್ದು ಸಂಕಲ್ಪ ಮಾಡ್ಕೊಂಡು ಹೋಗಿರ್ತೀರ. ಆದ್ರೆ ನಮ್ಮ ಸಂಕಲ್ಪದಂತೆ ಕಾರ್ಯ ನಡೆಯುತ್ತಾ? ಇಲ್ಲ. ಮಧ್ಯದಲ್ಲಿ ವಿಘ್ನಗಳು ಬರ್ಬೋದು, ವೆಹಿಕಲ್ಗಳು ಬರ್ಬೋದು, ಬಿಸಿಲು ಬರ್ಬೋದು, ಚಳಿ ಬರ್ಬೋದು, ಗಾಳಿ ಬರ್ಬೋದು, ಎದೆನೋವು ಬರ್ಬೋದು, ಬಾಯಾರಿಕೆ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಓಕೆ, ನಮ್ಮ ಗುರಿ ಉದ್ದೇಶ ಅಲ್ಲಿ ಹೋಗಿ ತಲುಪಬೇಕು, ಈ ರೀತಿ ಫಲ ಇರಬೇಕು ಅಂತ ನಮ್ಮ ನಿರೀಕ್ಷೆಯನ್ನ ಇಟ್ಟುಕೊಂಡು ಆತ್ಮ ಕರ್ಮವನ್ನು ಮಾಡುತ್ತೆ. ಆದರೆ ಆತ್ಮ ನಿರೀಕ್ಷೆ ಮಾಡಿದ ಹಾಗೆ ಕರ್ಮದ ಫಲ ಆತ್ಮನಿಗೆ ಸಿಗಬಹುದು, ಸಿಗದೇನೆ ಇರಲೂಬಹುದು. ನಿರೀಕ್ಷಿಸಿದಷ್ಟೇ ಸಿಗಬಹುದು, ಅದಕ್ಕಿಂತ ಹೆಚ್ಚಿಗೆನೇ ಸಿಗಬಹುದು, ಅದಕ್ಕಿಂತ ಕಡಿಮೆನೇ ಸಿಗಬಹುದು, ಅದರ ವಿಪರೀತವಾಗಿರುವಂಥದ್ದು ಸಿಗಬಹುದು, ಅಪೋಸಿಟ್. ಹೌದು ಅಲ್ವೋ? ಸರಿ. ಮದುವೆ ಆಗೋ ಮೊದಲು ಏನು ಯೋಚನೆ ಮಾಡಿದ್ರಿ? ಮದ್ವೆ ಆಗ್ಬೇಕು, ಸರಿ. ಉದ್ದೇಶ ಏನಿತ್ತು? ಪತಿ ಜೊತೆಗೆ, ಮಕ್ಕಳ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಉದ್ದೇಶ ಇತ್ತು. ಗತಿ, ಫಲಿತಾಂಶ ಏನಾಯ್ತು? ಸದ್ಗತಿ ಆಯ್ತು, ದುರ್ಗತಿ ಆಯ್ತು? ಇಬ್ರಿಗೆ ಮಾತ್ರ, ಉಳಿದವ್ರ ಕತೆ ಎಲ್ಲರದು ಅದೇ ಅಣ್ಣವ್ರೆ, ಸುಮ್ನೆ ಹೇಳಲ್ಲ ಅಷ್ಟೇ. ಉಳಿದವ್ರಿಗೆ ಎಲ್ಲರ ಕತೆ ಬೇಡ, ನಿಮ್ ಕತೆ ಹೇಳೇನು ಅಂತ. ನಮ್ ಕತೆ ದುರ್ಗತಿ ಅಲ್ವಾ? ನಿರೀಕ್ಷೆ ಮಾಡಿರೋದು ಗತಿ, ಅದೇ ಫಲಿತಾಂಶ ಬಂದಿರೋದು ದುರ್ಗತಿ ಅಲ್ವಾ? ಗತಿ ಅಂತಂದ್ರೆ ಆತ್ಮೀಯರೇ, ನಾವೆಲ್ಲಿಂದ ಹೊರಟಿದೀವಿ? ಪರಮಧಾಮದಿಂದ. ವಾಪಸ್ ಎಲ್ಲೋಗಿ ತಲುಪಬೇಕು? ಪರಂಧಾಮಕ್ಕೆ ನಾವು ತಲುಪಬೇಕಾಗ್ತದೆ. ಆಗ ಗತಿ ಅಂತಂದ್ರೇನು? ಆತ್ಮ ಕರ್ಮ ಮಾಡುವ ಮೊದಲು ನಾನು ಏನನ್ನ ತಲುಪಬೇಕು, ಎಲ್ಲಿ ತಲುಪಬೇಕು, ಗುರಿ, ಉದ್ದೇಶ, ಸ್ಥಳ, ಕರ್ಮದ ಫಲ ಅವನೇನು ನಿರೀಕ್ಷೆ ಮಾಡತ್ತೋ ಅದಕ್ಕೆ ಗತಿ ಅಂತ ಹೇಳ್ತಾರೆ. ಮನೆಯಿಂದ ಹೊರಟಾಗ ನಲ್ಲೆಲ್ಲ ಹೋಗ್ಬೇಕಂತ ಗೊತ್ತಿರ್ಬೇಕು ತಾನೆ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇನೋ, ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇನೋ, ಆಂಧ್ರಕ್ಕೆ ಹೋಗ್ತಾ ಇದ್ದೇನೋ, ಅಥವಾ ಅಡುಗೆ ಮಾಡೋ ಮೊದಲು ನಾನು ಏನು ಮಾಡ್ತಿದ್ದೇನೆ ನನಗೆ ಗೊತ್ತಿರ್ಬೇಕಲ್ಲ. ಅನ್ನ ಮಾಡ್ತಿದ್ದೇನೋ, ಮುದ್ದೆ ಮಾಡ್ತಿದ್ದೇನೋ, ಸಾಂಬಾರ ಮಾಡ್ತಾ ಇದ್ದೇನೋ, ಅನ್ನ ಮಾಡ್ತಾ ಇದ್ದೇನೋ, ಮೊಸರನ್ನಕ್ಕೋಸ್ಕರ ಮಾಡ್ತಿದ್ದೇನೋ, ಪಲಾವಿಗೋಸ್ಕರ ಮಾಡ್ತಿದ್ದೇನೋ, ಅನ್ನ ಸಾಂಬಾರ್ ತಿನ್ಲಿಕ್ಕೆ ಮಾಡ್ತಿದ್ದೇನೋ, ಹೇಳು. ನಮ್ಗೇನಿರ್ಬೇಕು? ಕರ್ಮದ ಆರಂಭದಿಂದ ಅಂತ್ಯದವರೆಗೂ ನಾನು ಏನು ಮಾಡ್ತಾ ಇದ್ದೇನೆ, ಯಾವುದಕ್ಕೋಸ್ಕರ ಮಾಡ್ತಿದ್ದೇನೆ, ಯಾವ ನಿರೀಕ್ಷೆನೆ ಇಟ್ಕೊಂಡಿದ್ದೇನೆ, ನನಗೇನು ಬೇಕಾಗಿದೆ, ಎಲ್ಲಿ ಸಿಗತ್ತೆ, ಯಾವಾಗ ಸಿಗತ್ತೆ, ಹೇಗೆ ಸಿಗತ್ತೆ ಹೇಳಿ ನಮ್ಗೆ ಗೊತ್ತಿರಬೇಕು ತಾನೇ. ತಿಳುವಳಿಕೆ ಇರ್ಬೇಕು ತಾನೇ. ಹೌದಣ್ಣ. ಅದರ ಅಂತ್ಯ ನೀವು ಕರ್ಮವನ್ನು ನೀವು ಮಾಡಿ ಅದು ನಿಮ್ಗೆ ಸಿಕ್ಕಿದ್ರೆ ಓಕೆ, ನಿಮ್ಗೆ ಏನು ಬೇಕು ಅದೇನಾಗಿದೆ, ಸಿಕ್ಕಿದೆ. ಸಿಗ್ಲಿಲ್ಲ ಅಂತಂದ್ರೆ ಅದು ಸಿಕ್ಕಿದಿದ್ರೆ ಆತ್ಮನಿಗೆ ಖುಷಿ ಕೊಡತ್ತೆ. ಗತಿ ಅಂತಂದ್ರೆ ಯಾರು? ಆತ್ಮೇಲೆ ನೀವು ಯಾರು? ಆತ್ಮ. ಪಕ್ಕ ಗ್ಯಾರಂಟಿ?
100%. 100%. ಯಾಕೆ ಉಳಿದವ್ರು ಮಾತಾಡ್ತಾ ಇಲ್ಲ? 200% ಅಣ್ಣ. ನೀವು ಆತ್ಮ ತಾನೆ? ಹೌದು. ಕರ್ಮ ಮಾಡ್ತಾ ಇರೋದು ಯಾರು? ಆತ್ಮ. ಮಾಲೀಕ ಯಾರು? ಆತ್ಮ. ಮಾಲಿಕ ಆತ್ಮ. ಆತ್ಮನಿಗೆ ಏನು ಬೇಕು ಅಂತ ಕರ್ಮ ಮಾಡ್ತಾ ಇದೆ? ಸುಖ ಶಾಂತಿ. ಉದ್ದೇಶ ಏನಿರುತ್ತೆ? ಏನು ಬೇಕು? ಆತ್ಮನಿಗೆ ಏನ್ ಬೇಕು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ಹೌದಾ? ಸರಿ. ಪ್ರಶ್ನೆ, ಆತ್ಮನಿಗೆ ರುಚಿ ಬೇಕಾ? ಬೇಡ. ಆತ್ಮನಿಗೆ ಶಬ್ದ ಬೇಕಾ? ಬೇಡ. ಆತ್ಮನಿಗೆ ವಾಸನೆ ಬೇಕಾ? ಬೇಡ. ಆತ್ಮನಿಗೆ ಮಂಚ ಬೇಕಾ? ಬೇಡ. ಆತ್ಮನಿಗೆ ಫೇರ್ ಅಂಡ್ ಲವ್ಲಿ ಬೇಕಾ? ಬೇಡ. ಆತ್ಮನಿಗೆ ಬಂಗಾರ ಬೇಕಾ? ಬೇಡ. ಮತ್ ನಾವ್ ಮಾಡ್ತಾ ಇರೋದು ಯಾವ್ದಕ್ಕೆ? ಶರೀರಕ್ಕೋಸ್ಕರ. ಶರೀರಕ್ಕೆ. ನಾವು ಬೆಳಗಿಂದ ಏನ್ ಯೋಚನೆ ಮಾಡ್ತೀವಿ ಅಂದ್ರೆ ದಿನನಿತ್ಯದ ಪೂರ್ತಿ ಕರ್ಮದಲ್ಲಿ ನನಗೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸಿಗಲಿ ಹೇಳೋದು ಉದ್ದೇಶ. ಹೌದಾ? ಗುರಿ ಅದು ತಾನೇ. ಅದಕ್ಕೋಸ್ಕರ ಕರ್ಮ ಮಾಡ್ದ ತಾನೇ ನಿಮ್ಗೆ ಸಿಗ್ತದೆ. ಅದಕ್ಕೋಸ್ಕರ ಕರ್ಮನೇ ಮಾಡಿಲ್ಲ ಅಂದ್ರೆ ಅದು ಹೆಂಗಿರಿ ಸಿಗತ್ತೆ? ಗತಿ ಅಂತಂದ್ರೆ ಏನು ಅಂತಂದ್ರೆ, ನಾನು ಆತ್ಮ ಈ ಪ್ರಪಂಚಕ್ಕೆ ಬಂದಿರೋದು ಯಾಕೆ? ಆತ್ಮಕ್ಕೆ ಬೇಕಾಗಿರುವಂತ ಸಪ್ತ ಗುಣಗಳನ್ನ ಅನುಭವ ಮಾಡಲಿಕ್ಕೆ, ದಿನದಿಂದ ದಿನಕ್ಕೆ ಹೆಚ್ಚಿಗೆ ಅನುಭವ ಮಾಡ್ಲಿಕ್ಕೆ. ಹೌದಾ? ಅದೇ ತಾನೇ ನಮ್ಮ ಉದ್ದೇಶ ಫೈನಲ್. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಅಮಾವಾಸ್ಯೆ, ಹುಣ್ಣಿಮೆ ಯಾವಾಗ್ಲೂ ಕೂಡ ನನಗೇನ್ ಬೇಕು? ಅದೇ ಬೇಕು. ಸುಖ, ಶಾಂತಿ, ಆನಂದ, ಪ್ರೀತಿ ಅಲ್ಲ ಬೇಕು ತಾನೆ? ಅದೇ ತಾನೇ ಉದ್ದೇಶ. ಅದು ಯಾರಿಂದ ಆದ್ರೂ ಸಿಗ್ಲಿ, ಯಾವುದೇ ಕರ್ಮದಿಂದ ಆದ್ರೂ ಸಿಗ್ಲಿ, ಫೈನಲ್ ಬೇಕಾಗಿರೋದು ಅದು. ಅದಕ್ಕೋಸ್ಕರ ಆತ್ಮ ಕರ್ಮವನ್ನು ಮಾಡುತ್ತೆ. ಆ ಕರ್ಮವನ್ನ ಮಾಡ್ಲಿಕ್ಕೆ ಶರೀರ, ಮನಬುದ್ಧಿ, ಸಂಸ್ಕಾರ, ಪಂಚತತ್ವಗಳು ನಮ್ಗೆ ಸಹಯೋಗ ಕೊಡ್ತಾವೆ, ಸಾಧನಗಳಾಗ್ತವೆ, ಸಲಕರಣೆಗಳಾಗಿರ್ತವೆ ಅಷ್ಟೇ. ಅದು ಫೈನಲಿ ಬೇಕಾಗಿರೋದು ನನಗೇನು? ಅದೇ ತಾನೇ. ಭಗವಂತ ಹೇಳ್ತಾರೆ, ಗುರಿ ಉದ್ದೇಶ ಅದು ಇರುವಂತ ಕಾರಣದಿಂದ ಆತ್ಮ ಕರ್ಮ ಮಾಡಿದ ತಾನೇ ಅದೆಲ್ಲ ಸಿಗ್ತದೆ. ಹೌದು. ಶಾಂತಿ ಎಲ್ಲಿದೆ? ಆತ್ಮನೆಲ್ಲ ಇದೆ. ನನ್ನಲ್ಲೇ ಇದೆ. ಆತ್ಮನಲ್ಲಿ ಇಲ್ಲ. ಅದು ಮೊದ್ಲು ಇತ್ತು, ಇವಾಗ ಒಳಗಡೆ ಕುತ್ಕೊಂಡಿದೆ. ಅದು ಪರಮಧಾಮದಲ್ಲಿತ್ತು. ಪರಮಧಾಮದಲ್ಲಿ ನಾನು ಮನಸ್ಸಲ್ಲಿ ಇಟ್ಕೊಂಡಿರೋದಕ್ಕೆ ಅದೇನಾಗಿದೆ, ಒಳಗಡೆ ಕುತ್ಕೊಂಡಿದೆ. ಮೊದಲು ನೀವು ಕನ್ನಡ ಕಲ್ತ್ಕೊಂಡು ಬಂದ್ಬಿಟ್ಟಿದ್ದೀರಾ? ಇಲ್ಲಿ ಬಂದ್ಮೇಲೆ ತಾನೇ ಕಲ್ತಿರೋದು. ಈಗ ನಿಮ್ಮಲ್ಲಿ ಕನ್ನಡ ಇದೆ, ಇಲ್ಲಿನ ಕಲ್ತಿರೋದಕ್ಕೆ ತಾನೇ ಅದ್ರ ಒಳಗಡೆಗಿದೆ ಅಲ್ವಾ? ಅದಕ್ಕಾಗಿ ಶಾಂತಿ ಎಲ್ಲಿದೆ? ಪರಮಧಾಮದಲ್ಲಿದೆ, ಪರಮಾತ್ಮನಲ್ಲಿದೆ. ಶಾಂತಿ ಬೇಕಾಗಿರೋದು ಯಾರಿಗೆ? ಆತ್ಮಕ್ಕೆ. ಅವಾಗ ಆತ್ಮ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಮನಸ್ಸನ್ನ ಅಲ್ಲಿ ಕಳಿಸೋದ್ರ ಮೂಲಕ ನಾನು ಅದನ್ನು ತಗೊಳ್ಬೇಕಲ್ವಾ? ಏನು ಭಗವಂತ ವಿಧಿ ಹೇಳ್ತಾರೆ, ಆ ವಿಧಿಯನ್ನ ಅಪ್ಲೈ ಮಾಡಿದಾಗ ಮಾತ್ರ ಆ ಕರ್ಮದ ಫಲ ನನಗೇನಾಗತ್ತೆ? ಅದು ಬೇಕು ಅಂತ ನಾನು ಪರಂಧಾಮಕ್ಕೆ ಹೋಗ್ಬೇಕು. ನಾನು ಅಂತಂದೇನು ನನ್ನ ಕರ್ಮೇಂದ್ರವನ್ನು ಕಳಿಸ್ಬೇಕು. ಆತ್ಮ ಅಂತ ಹೋಗೋದಿಲ್ಲ ಅಲ್ವಾ? ಮನಸ್ಸನ್ನು ಕಳಿಸ್ಬೇಕು, ಮನಸ್ಸನ್ನ ಇಡಬೇಕು, ಮನಸ್ಸು ಶುದ್ಧವಾಗ್ಬೇಕು, ಭಗವಂತ ಅದರಲ್ಲಿ ಶಕ್ತಿಯನ್ನು ತುಂಬಬೇಕು, ಅದಕ್ಕೆ ಪಾಸ್ ಮಾಡ್ಬೇಕು, ಅವಾಗ ನಮ್ಗೆ ಸಿಗ್ತದೆ. ಓಕೆ. ಅದಕ್ಕೆ ಭಗವಂತ ಹೇಳ್ತಾರೆ, ಗತಿ ಅಂತಂದ್ರೆ ಏನು ಅಂತಂದ್ರೆ, ನಿನ್ನ ಗುರಿ ಏನಿದೆ, ಉದ್ದೇಶ ಏನಿದೆ, ಅದನ್ನ ನೀನು ಸಾಧನೆ ಮಾಡಿದಾಗ, ಅಲ್ಲಿ ತಲುಪಿದಾಗ, ಅದಕ್ಕೆ ಏನ್ ಹೇಳ್ತಾರೆ? ಗತಿ. ಸದ್ಗತಿ ಅಂತಂದ್ರೆ ಏನು ಅಂತಂದ್ರೆ, ನಿನಗೇನು ಬೇಕೋ ಅದು ಸಿಕ್ಕಿದೆ. ಸತ್ಯ. ಆತ್ಮ ಸತ್ಯನೋ ಶರೀರ ಸತ್ಯನೋ? ಓಕೆ. ನಿಮ್ಮ ಹತ್ರ ತುಂಬಾ ಹಣ ಇದೆ, ನೀವು ಖುಷಿಯಾಗಿರ್ತಿರೋ ಇರಲ್ವೋ? ಕಾರಣ ಹಣ ಇದ್ರೆ ಶರೀರಕ್ಕೆ ಏನಾದ್ರೂ ಇದ್ದೇ ಇರುತ್ತೆ. ಹಣ ಬೇಕಾಗಿರೋದು ಶರೀರಕ್ಕೆ, ಕರ್ಮ ಮಾಡ್ತಾ ಇರೋದು ಆತ್ಮನಿಗೆ. ಹಣ ಸಂಪಾದನೆ ಮಾಡೋದ್ರಿಂದ ಆತ್ಮಕ್ಕೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸಿಗೋದಿಲ್ಲ. ಆವಾಗ ಆತ್ಮನಿಗೆ ಸದ್ಗತಿ ಆಯ್ತೋ ದುರ್ಗತಿ ಆಯ್ತೋ? ಗತಿ ಆಯ್ತು ಅಲ್ವಾ? ಆತ್ಮಕ್ಕೆ ಬೇಕಾಗಿರೋದನ್ನು ನಾನು ಕೊಟ್ಟಾಗ ಅವಾಗ ಆತ್ಮನಿಗೆ ಏನಾಗ್ತದೆ? ಸತ್ಗತಿ. ಸತ್ಯ ಅಂದ್ರೆ ಆತ್ಮ. ಆತ್ಮನಿಗೆ ಬೇಕಾಗಿರೋದನ್ನ ಸ್ವಯಂ ಆತ್ಮ ಯಾವಾಗ ಪಡೆದುಕೊಳ್ಳತ್ತೋ, ಯಾರು ಪಡ್ಕೊಳ್ಬೇಕು? ನಾವೇ ತಾನೇ ಪಡ್ಕೊಳ್ಬೇಕು. ನನಗೇನು ಬೇಕು ಅಂತ ಬಿಟ್ಟು ಮಾರ್ಕೆಟ್ ನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಹೋಟೆಲ್ಗಳಿದಾವೆ, ತರಕಾರಿ ಅಂಗಡಿಗಳಿದಾವೆ,
ಬೇಕರಿಗಳಿದ್ದಾವೆ. ನನಗೇನು ಬೇಕು ಅದನ್ನ ನಾನೇನ್ ಮಾಡ್ಬೇಕು, ಸ್ವೀಕಾರ ಮಾಡ್ಬೇಕಲ್ವಾ? ನನ್ನ ಆಯ್ಕೆ ತಾನೇ ಇರುವಂತದ್ದು. ಹಾಗೆ ಆತ್ಮನಿಗೇನು ಬೇಕು? ನಮ್ಮನ್ನು ನಾವು ಶರೀರ ಅಂತ ತಿಳ್ಕೊಂಡಿರೋದಕ್ಕೆ ಶರೀರಕ್ಕೆ ಬೇಕಾಗಿರೋದನ್ನು ನಾವು ತೆಗೆದುಕೊಳ್ತಾ ಹೋದ್ವಿ. ಅದಕ್ಕೆ ಬೇಕಾಗಿರುವಂತ ವಸ್ತು, ವ್ಯಕ್ತಿ, ವೈಭವ, ಜ್ಞಾನ ಪಡ್ಕೊಳ್ತಾ ಹೋದ್ವಿ. ಅದರ ಪರಿಣಾಮ ಆತ್ಮನಿಗೆ ಸತ್ಯವಾದ ಗತಿ ಆಯ್ತು, ದುರ್ಗತಿ ಆಯ್ತು. ಇವತ್ತು ನಮ್ಮ ಹತ್ರ ಹಣ ಇದೆ, ಹೆಸರಿದೆ, ಕೀರ್ತಿ ಇದೆ, ಬಿಲ್ಡಿಂಗ್ ಇದೆ, ಕೈಯಲ್ಲಿ 30,000 ರೂಪಾಯಿ ಮೊಬೈಲ್ ಇದೆ, ರೂಮ್ನಲ್ಲಿ AC ಇದೆ, 25,000 ರೂಪಾಯಿ ಮಂಚದ ಮೇಲೆ ಮಲ್ಕೊಳ್ತಾ ಇದ್ದೀವಿ, ಮೈ ಮೇಲೆ 10,000 ರೂಪಾಯಿದು ಬಟ್ಟೆ ಇದೆ, 5 ಲಕ್ಷ ರೂಪಾಯಿದು ಆಭರಣ ಇದೆ. ಖುಷಿಯಾಗಿದ್ದೇವಾ? ಇಲ್ಲ. ಕಾರಣ ಶರೀರಕ್ಕೆ ನಮ್ಮ ಕರ್ಮದ ಫಲ ಸದ್ಗತಿ ಆಯ್ತು, ದುರ್ಗತಿ ಆಯ್ತು. ದುರ್ಗತಿ. ಅವಾಗ ನಾವು ಎಲ್ಲಿ ತಪ್ಪಿದೀವಿ ಅಂತ ಗೊತ್ತಿರ್ಬೇಕಲ್ವಾ? ಹೌದು. ಗೊತ್ತಾದ್ಮೇಲೂ ಇವತ್ ನಾವೇನ್ ಮಾಡ್ತಿದೀವಿ? ಅದನ್ನೇ ಮಾಡ್ತಾ ಇದ್ದೀವಿ ಮತ್ತೆ. ದುರ್ಗತಿ ಕಡೆ ತಾನೇ ಹೋಗ್ತಾ ಇರೋದು. ಇನ್ನು ಹೌದು ಇನ್ನು ಹಣ ಸಂಪಾದನೆ ಮಾಡೋದಲ್ಲೇನೆ, ಹೌದು ವ್ಯವಸಾಯ ಮಾಡೋದಲ್ಲೇನೆ, ಒಳ್ಳೊಳ್ಳೆ ಬಟ್ಟೆ ತಗೊಳ್ಳೋದಲ್ಲೇನೆ, ಶರೀರವನ್ನು ಶೃಂಗಾರ ಮಾಡೋದಲ್ಲೇ ತಾನೇ ನಾವು ಗಮನವನ್ನ ಕೊಡ್ತಾ ಇದ್ದೀವಿ. ಹೌದು. ಅದಕ್ಕಾಗಿ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ, ಸತ್ಯಯುಗ ತ್ರೇತಾಯುಗದಲ್ಲಿ ಸಂಗಮ ಯುಗದಲ್ಲಿ ಸಂಪಾದನೆ ಮಾಡಿರುವಂತ ಆತ್ಮದ ಶಕ್ತಿಗಳು ನಿಮ್ಮಲ್ಲಿ ಇರುವಂತ ಕಾರಣದಿಂದ ಅಲ್ಲಿ ಸತ್ಗತಿ ಇತ್ತು. ಅಂತಂದ್ರೆ ಆತ್ಮನಿಗೆ ಬೇಕಾಗಿರುವಂತ ಆಹಾರಗಳು, ಗುಣಗಳು, ವಿಶೇಷತೆಗಳು, ಶಕ್ತಿಗಳಿದ್ವು. ಅವಾಗ ಆತ್ಮ ಅದನ್ನ ಏನ್ ಮಾಡ್ತಾ ಇತ್ತು? ಅನುಭವ ಮಾಡ್ತಾ ಇತ್ತು. ಅವಾಗ ಆತ್ಮ ಏನಾಗಿತ್ತು? ಖುಷಿಯಾಗಿತ್ತು. ಓಕೆ, ಆತ್ಮನ ಖುಷಿ ದಿನದಿಂದ ದಿನಕ್ಕೆ ಸತ್ಯಯುಗದಲ್ಲಿ ಜಾಸ್ತಿ ಆಯ್ತು, ಕಡಿಮೆ ಆಯ್ತು? ಕಡಿಮೆ ಆಗ್ತದೆ. ಕಾರಣ ಕರ್ಮ ಮಾಡಿ 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 ಪಾತ್ರ ಮಾಡ್ತಾನೆ. ಇರೋದನ್ನ ಖಾಲಿ ಮಾಡ್ತಾ ಬಂದ್ವಿ ಹೊರತು ಸಂಪಾದನೆ ಮಾಡೇ ಇಲ್ವಲ್ಲ. ಅಲ್ಲಿ ಮಾಡಿಟ್ಟಿದ್ರೆ ನಾವು ತಿಂತಾ ಹೋದ್ವಿ, ಮತ್ತೆ ಹೊಸ ಐಟಮ್ ತಂದ ಇಲ್ಲ. ಅದ್ ಕೇಳ್ತಾರೆ, ಕುಳಿತು ತಿಂದರೆ ಹುಡಿಕೆಯನ್ನು ಸಾಲದು. ಕುಡಿಕೆಯನ್ನು ಸಾಲದು ಅಂತ ಅಲ್ವಾ? ಅದಕ್ಕಾಗಿ ಆತ್ಮಕ್ಕೆ ಬೇಕಾಗಿರೋದನ್ನ ಮಾಡ್ಕೊಂಡು ಹೋಗ್ಲೇ ಇಲ್ಲ ನಾವು. ಏನಿದೆಯೋ ಸಂಗಮ ಯೋಗದ ಶಾರೀರಿಕವಾಗೂ ತಿಂತಾ ಬಂದ್ವಿ, ಆತ್ಮಿಕವಾಗಿ ತಿಂತಾ ಬಂದ್ವಿ. ಎಲ್ಲಿ ಖಾಲಿ ಆಯ್ತು? ವ್ಯಾಪಾರ ಇದಕ್ಕೆ ಖಾಲಿ ಆಯ್ತು. ವ್ಯಾಪಾರ ಖಾಲಿ ಆಯ್ತಾ? ಆಮೇಲೆ ದೇಹ ಅಂತ ತಿಳ್ಕೊಂಡ್ಬಿಟ್ವಾ? ಅವಾಗ ದೇಹಕ್ಕೆ ಬೇಕಾಗಿರೋದು ಊಟ ಅಂತೆ, ತಿಂಡಿ ಅಂತೆ, ನಾಲ್ಗೆ ಚಪ್ಪಲ ಅಂತೆ, ಕಣ್ಣಿಂದ ಊರು ಸುತ್ತೋದಂತೆ, ಒಳ್ಳೊಳ್ಳೆ ಶಬ್ದ ಅಂತೆ, ಚರ್ಮದ ಸುಖ ಅಂತೆ, ವಾಸನೆ ಅಂತೆ, ಹೆಸರು, ಕೀರ್ತಿ ಎಲ್ಲವನ್ನು ಮಾಡ್ತಾ ಬಂದ್ವಿ. ಯಾಕೆ? ಶರೀರ ಅಂತ ತಿಳ್ಕೊಂಡ್ವಲ್ವಾ? ಶರೀರಕ್ಕೆ ಬೇಕಾಗಿರುವಂತದ್ದು, ಶರೀರಕ್ಕೆ ಬೇಕಾಗಿರುವಂತ ಇಂದ್ರಿಯಕ್ಕೆ ನಾವು ಕೊಡ್ತಾ ಹೋದ್ವಿ. ಫಲಿತಾಂಶ ಏನಾಯ್ತು? ಓಕೆ, ನಿಮ್ಮನ್ನು ನೀವು ಶರೀರ ಅಂತ ತಿಳ್ಕೊಳ್ಳೋ ಬದಲು ಮನೆ ಅಂತ ತಿಳ್ಕೊಳ್ಳಿ. ಏನಂತ ತಿಳ್ಕೊಳ್ಬೇಕು? ಮನೆ ಅಂತ. ಶರೀರಕ್ಕೆ ಊಟ, ತಿಂಡಿ, ನಿದ್ರೆ, ಸ್ನಾನ ಏನು ಮಾಡಬೇಡಿ. ಮನೆಯನ್ನು ಮಾತ್ರ ದಿನಕ್ಕೆ 4 ಸಲ ಕಸ ಗುಡಿಸಿ, ನೆಲ ವರ್ಷ ಕ್ಲೀನಾಗಿ ಫಳ 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 ಹೊಳೆಯುವಂಗೆ ಇಟ್ಬಿಡಿ. ಏನಾಗ್ತದೆ? ಶರೀರಕ್ಕೆ ಪಡೆಯುತ್ತೆ. ಮನೆ ಚೆನ್ನಾಗಿರ್ತದೆ, ಶರೀರ ಏನಾಗ್ತದೆ? ಕಾಯಿಲೆ ಬರುತ್ತೋ ಬರಲ್ವೋ? ಹೌದು. ಹಾಗಿದ್ರೆ ಆತ್ಮೀಯರೇ, ಗತಿ ಯಾವುದು? ನಾವೆಲ್ಲಿಂದ ಬಂದಿದ್ದೀವಿ? ಪರಮಧಾಮದಿಂದ. ಎಲ್ಲಿಗೆ ಹೋಗ್ಬೇಕು? ಮನೆಯಿಂದ ಹೊರಟಿದ್ದೀವಿ, ವಾಪಸ್ ಮನೆಗೆ ಹೋಗ್ಬೇಕು. ಯಾವಾಗ ನೀವು ಮನೆಗೆ ಹೋಗಿ ತಲುಪಬೇಕು? ಹೆಂಗ್ ತಲುಪ್ತೀರಿ? ನಿಮ್ಮ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ದಾಗ್ಲೇನೆ ನೀವು ಮನೆಗೆ ಹೋಗ್ಲಿಕ್ಕೆ ಆಗತ್ತೆ. ಬಿಟ್ರೆ ಅದಕ್ಕಿಂತ ಮೊದಲು ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಂದ ಹೊರಟಿದ್ದೇವೋ ಅಲ್ಲಿ ಹೋಗ್ಬಿಟ್ಟು ತಲುಪಬೇಕಾಗ್ತದೆ. ಅದಕ್ಕೆ ನಮ್ಮ ಗುರಿ ಅಬ ಘರ್ ಜಾನಾ ಹೇ. ಇವಾಗ ಎಲ್ಲಿ ಹೋಗ್ಬೇಕು? ಯಾವ ಮನೆಗೆ? ಪರಂಧಾಮಕ್ಕೆ. ಆತ್ಮದ ಮನೆಗೆ. ಯಾವ ಮನೆಗೆ? ಕರೆಕ್ಟ್ ಆಗಿ ಕೇಳಿ. ಇವಾಗ ಆತ್ಮ ಇಲ್ಲಿದ್ ಬಿಟ್ಟು ತನ್ನ ಮನಸ್ಸನ್ನ ಆತ್ಮನ ಮನೆಗೆ ಕಳಿಸಿ ಅಲ್ಲಿರುವಂತ ಆತ್ಮನ ತಂದೆಯ ಮಡಿಲಲ್ಲಿ ಕುಳಿತುಕೊಂಡು ಪರಮಾತ್ಮನಲ್ಲಿರುವಂತ ಗುಣದ, ಪ್ರೀತಿಯ, ಪಾಲನೆಯ ಶಕ್ತಿಯ ಅನುಭವವನ್ನ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಗತಿ. ಪರಮಧಾಮದಲ್ಲಿರುವಂತ ಸ್ಥಿತಿ ಅಂದ್ರೆ ನಿಮ್ಗೆ ಏನು ಬೇಕೋ ಅದು ಸಿಕ್ಕಿದೆಯೋ ಸಿಕ್ಕಿಲ್ವೋ? ಸಿಕ್ಕಿದೆಯೋ ಸಿಕ್ಕಿಲ್ವೋ? ಸಿಕ್ಕಿದೆ. ಶಾಂತಿ, ಸುಖ, ಪರಮಾತ್ಮನ ಪ್ರೀತಿ ಎಲ್ಲ ಸಿಕ್ಕಿದೆ ತಾನೆ? ಅಂದ್ರೆ ನೀವು ಗುರಿಯನ್ನು ಏನ್ ಮಾಡ್ಬಿಟ್ಟಿದ್ದೀರಿ? ತಲುಪ ಬಿಟ್ಟಿದ್ದೀರಾ ಅಂತ ಅರ್ಥ. ಎಲ್ಲಿ? ನಿಮ್ಮ ಮನಸ್ಸನ್ನ ಎಲ್ಲಿ ಇಡ್ಬೇಕು ನೀವು? ಪರಮಾತ್ಮನ ಮಡಿಲಲ್ಲಿ. ಯಾವಾಗ ಇಡ್ಬೋದು? ನಮ್ ಲೆಕ್ಕಾಚಾರ ಪರಿಹಾರ ಆದಾಗ.
ಸಂಗಮ ಯುಗದಲ್ಲಿ ಮಾತ್ರ ಇಡಬಹುದು, ಬೇರೆ ಟೈಮಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಆವಾಗ ಭಗವಂತ ನಾವು ಆತ್ಮ ಅಂತ ಗೊತ್ತಾಗಿರೋದು. ಜ್ಞಾನ ಕೊಡೋದು. ಅವಾಗ ಜ್ಞಾನನೇ ಇರಲ್ವಲ್ಲ ನಮ್ಗೆ. ಅದೇ ನಮ್ಮ ಈಗ್ಲೇನೆ ಮನೆ ಪರಂಧಾಮ, ನಾವು ಪರಮಾತ್ಮನ ಮಕ್ಕಳು, ನಮ್ಮ ಮನೆಯದೊಂದು ಜ್ಞಾನನೇ ಇಲ್ಲ ಅಂದ್ಮೇಲೆ ನಾವು ಇಡೋದಿಲ್ಲಿಂದ. ಹೌದು. ಇಂಥ ಅಂಗಡಿಯಲ್ಲಿ ಇದು ಸಿಗತ್ತೆ ಅಂತ ಗೊತ್ತಿರ್ಬೇಕು ತಾನೆ, ಯಾವಾಗ ಅಲ್ಲಿ ಹೋಗ್ಬಿಟ್ಟು ನಾವು ತಗೊಂಡು ಬರ್ಬೋದು. ಜ್ಞಾನನೇ ಇಲ್ಲ ಅಂತ ತರೋದಿಲ್ಲಿಂದ ಆಗಲ್ಲ. ಅಲ್ವಾ? ಹಾಗಿದೆ ಗತಿ, ಸದ್ಗತಿ, ದುರ್ಗತಿ, ಈ ಮೂರರ ಅನುಭವ ಮತ್ತು ವ್ಯತ್ಯಾಸ ಗೊತ್ತಾಗೋದು ಯಾವಾಗ ನಮ್ಗೆ? ಸಂಗಮದಲ್ಲಿ. ಈಗಲೇ ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ಪರಮಾತ್ಮನ ಹತ್ರ ಇಟ್ಟಾಗ ಆವಾಗ ಆಗುವಂತ ಅನುಭವಕ್ಕೆ ಏನ್ ಹೇಳ್ತಾರೆ? ಗತಿ. ನಿಮ್ಗೇನು ಬೇಕೋ ಅದು ಸಿಕ್ಕಿದೆ. ಸದ್ಗತಿ ಯಾವಾಗ? ಸತ್ಯಯುಗದಲ್ಲಿ. ಯಾವಾಗ ನಿಮ್ಮ ಮೂಲಕ ಸತ್ಯುಗ ತ್ರೇತಾಯುಗದಲ್ಲಿ ಏನಾಗ್ತದೆ? ಆತ್ಮನಿಂದ ಆ ದಿವ್ಯ ಗುಣಗಳು ಹೊರಗಡೆ ಬರ್ತಾ ಇರ್ತಾವ ತಾನೆ, ಹೌದು ಬರ್ತಾ ಇರ್ತಾನೆ. ಹಾಗೆ ನಿಮ್ಮ ಮನಸ್ಸು ಬುದ್ಧಿಯ ಮೂಲಕ ಭಗವಂತನ ಶಕ್ತಿ ಹೊರಗಡೆ ಹೋಗ್ತಾ ಇದ್ರೆ ನೀವು ದೇವತೆ ಆದ್ರೆ ಅವಾಗ ಅದ್ಯಾವುದು? ಸದ್ಗತಿ. ನಿಮ್ಮ ಮೂಲಕ ಬೇರೆಯವ್ರಿಗೂ ಕೂಡ ಏನಾಗ್ತಾ ಇದೆ? ಒಳ್ಳೇದು ಆಗ್ತದೆ. ನಿಮ್ಗೂ ಒಳ್ಳೇದಾಗ್ತಾ ಇದೆ, ಬೇರೆಯವ್ರಿಗೂ ಒಳ್ಳೇದಾಗ್ತದೆ. ನಿಮ್ಮ ಕರ್ಮೇಂದ್ರಿಯಗಳಿಗೆ, ಪಂಚತತ್ವಗಳಿಗೆ, ವಾಯುಮಂಡಲಕ್ಕೆ, ವಾತಾವರಣಕ್ಕೆ, ಸರ್ವ ಆತ್ಮರಿಗೂ ಕೂಡ ಏನಾಗ್ತಿದೆ? ಒಳ್ಳೇದಾಗ್ತಾ ಇದೆ. ಅವರಿಗೆ ಸತ್ಯವಾದ ಗತಿಯನ್ನ ಕೊಡ್ತಾ ಇದ್ದೀರಿ ನೀವು, ಬೇರೆಯವರಿಗೂ ಕೂಡ ಮತ್ತು ನಿಮಗೆ. ಅದು ಮುಖ್ಯವಾದಂತ ಉದ್ದೇಶ. ಓಕೆ, ನಿಮ್ಮಲ್ಲಿರುವಂತ ಆಸ್ತಿ ಕಡಿಮೆ ಆಗ್ತಾ ಇರ್ಲಿ, ಆದ್ರೆ ಅವರಿಗೂ ಬೇಕಾಗಿರೋದನ್ನು ಕೊಡ್ತಾ ಇರುವಂತ ಕಾರಣದಿಂದ ನೀವು ಚೆನ್ನಾಗಿದ್ದೀರಿ, ಬೇರೆಯವರು ಕೂಡ ಚೆನ್ನಾಗಿದ್ದಾರೆ. ಸರಿ, ದ್ವಾಪರ ಯುಗದಿಂದ ಬರ್ತೀರಾ, ಅವಾಗೇನ್ ಸ್ಟಾರ್ಟ್ ಆಗತ್ತೆ? ದುರ್ಗತಿ. ದುರ್ಗತಿ. ಅವಾಗ ಏನಾಗ್ತದೆ? ಕಾಮನೆ, ಅದು ಬೇಕು, ಇದು ಬೇಕು. ಓಕೆ, ಪೂರ್ತಿ 5,000 ವರ್ಷದಲ್ಲಿ ಇಚ್ಛೆಗಳಿರ್ತಾವೆ, ಅದು ಬೇರೆ. ಆದ್ರೆ ಅಲ್ಲಿ ಆತ್ಮನ ಇಚ್ಛೆಗಳಿರ್ತವೆ. ದ್ವಾಪರ ಯುಗದಿಂದ ಯಾವ್ದು ಇಚ್ಛೆಗಳು ಸ್ಟಾರ್ಟ್ ಆಗ್ತವೆ? ಶರೀರದ ಇಚ್ಛೆ ಜೊತೆಗೆ ವಿಕಾರನು ಸೇರ್ಕೊಂಡ್ಬಿಡ್ತದೆ. ನನಗೆ ಹೆಸರು ಬೇಕು, ಗೌರವ ಕೊಡ್ಬೇಕು, ನನ್ನ ಮಾತೆ ಕೇಳ್ಬೇಕು, ನಾನೇ ಸರಿ. ಸ್ಟಾರ್ಟ್ ಆಗತ್ತೋ ಇಲ್ವೋ? ಸ್ಟಾರ್ಟ್ ಇದರ ಫಲಿತಾಂಶ ದುರ್ಗತಿ. ದುರ್ಗತಿ. ಓಕೆ, ಮಕ್ಕಳು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ ತಕ್ಷಣ ರಪ್ ಅಂತ ಒಂದ್ ಎಟ್ ಕೊಟ್ಬಿಡ್ತೀವಿ. ಯಾಕೆ ಕೊಡ್ತೀವಿ? ತಪ್ಪು ಮಾಡೋದು ಅಂತ. ಆ ಮಗುನು ಅದನ್ನೇ ತಾನೇ ಕಲ್ತ್ಕೊಳತ್ತೆ. ಹೌದು. ಯಾರು ಕಲ್ಸಿರೋದು? ನಾನೇ. ಅಂತ ಹೇಳಿ ಮುಚ್ಚು. ನೀವು ಪತಿ ಪತ್ನಿ ಜಗಳ ಮಾಡ್ತಾ ಇರ್ತಾರೆ, ಮಗುನು ನೋಡ್ಕೊಳತ್ತದ. ಅದನ್ನು ಕೂಡ ಮದುವೆ ಆದಾಗ ಅದು ಕೂಡ ಏನ್ ಮಾಡ್ತದೆ? ಮಾಡ್ತಾರೆ. ಜಗಳ ಮಾಡಿ, ಅಲ್ವಾ? ಹಾಗಿದ್ರೆ ಇವತ್ತು ನಾವು ನಮ್ಮ ಜೊತೆಲಿರುವಂತ ಆತ್ಮರಿಗೆ ಏನ್ ಕೊಡ್ತಾ ಇದೀವಿ? ಆತ್ಮೀಯರೇ, ದುರ್ಗತಿಯನ್ನೇ ಕೊಡ್ತೀವಿ. ಚಿಂತೆ ಕೊಡ್ತಾ ಇದ್ದೀರೋ, ನೋವನ್ನ ಕೊಡ್ತಾ ಇದ್ದೀರೋ, ದುಃಖ ಕೊಡ್ತಾ ಇದ್ದೀರೋ, ಹೊಟ್ಟೆ ಕಿಚ್ಚನ್ನ ಕೊಡ್ತಾ ಇದೀರಿ? ಏನ್ ಕೊಡ್ತಾ ಇದ್ದೀರಿ? ಇದೆಲ್ಲ ಎಲ್ಲಾನು. ಕೊಡ್ತಾ ಇದ್ದೀವಿ. ಕೊಡ್ತಾ ಇದೀವ ಇಲ್ವಾ? ಎಲ್ಲ ಹೌದು. ಕೊಡ್ತಾರೆ. ಪಕ್ಕ ಹೌದು. ನೀವೇನ್ ಧರಿಸಿದಿರಿ ಅದೇ ತರ ಅವ್ರಿಗೆ ಸಿಗ್ತದೆ. ಹೌದು. ಅದು ಕೊಡ್ಬೇಕಾಗಿರೋದು ಯಾವ್ದನ್ನ? ಪ್ರಕಾಶ. ಪ್ರೀತಿ. ಹೌದಾ? ನೀವು ಜ್ಞಾನಿಗಳು ಅಜ್ಞಾನಿಗಳು? ಜ್ಞಾನಿಗಳು. ಬುದ್ಧಿವಂತರೋ ಬುದ್ಧುಗಳು? ಬುದ್ಧಿವಂತರು. ಆ ಬುದ್ಧುಗಳಲ್ಲ. ಬಾಬಾ ಬಂದು ಬುದ್ಧಿವಂತರು. ಬುದ್ಧುಗಳೇ ಆಗಿರ್ತಿರೋ ಬುದ್ಧಿವಂತರಾಗ್ತಿರೋ? ಬುದ್ಧಿವಂತರಾಗ್ತಾರೆ. ಆಗಿದ್ದೀರಾ? ಆಗ್ತಾ ಇದೀವಿ. ಹಾ, ಹಾಗಿದ್ರೆ ಒಂದು ದಿನದಲ್ಲಿ ಎಷ್ಟು ಸಮಯ ಬುದ್ಧಿವಂತರಾಗಿರ್ತೀರಿ, ಎಷ್ಟು ಸಮಯ ಬುದ್ಧುಗಳಾಗಿರ್ತೀರಿ? ಅಮೃತ ಬುದ್ಧಿವಂತರ ಅಮೃತ ವೇಳೆಯಲ್ಲಿ ಅಲ್ಲ, ಅಮೃತ ವೇಳೆಯಿಂದ ಕಾಸು ಇದೆಲ್ಲ ಅಮೃತ ವೇಳೆ ಅದು ಬೇಕು, ಇದು ಬೇಕು, ಬಂಗಾರ ಬೇಕು, ಬಿಲ್ಡಿಂಗ್ ಬೇಕು, ಅದು ಬೇಕು, ಇದು ಬೇಕು. ಇದು ಬುದ್ಧಿವಂತರ ಲಕ್ಷಣ, ಬುದ್ಧುಗಳ ಲಕ್ಷಣನೋ? ಬುದ್ಧಿವಂತರ ಯಾರು? ಭಗವಂತನ ಭಗವಂತನ ಜೊತೆಗೆ ಮನಸ್ಸನ್ನ ಇಟ್ಟುಬಿಟ್ಟು ನಾನು ಪಾರಮಾರ್ಥಿಕ ಸುಖವನ್ನ ಅನುಭವ ಮಾಡ್ತಾ ನಾನು ಆ ಗತಿಯನ್ನ ತಲುಪಿ ನಾನು ಸಂಪಾದನೆಯನ್ನ ಮಾಡಿ ನನ್ನ ಸಾಲವನ್ನ ತೀರಿಸಿ ಬೇರೆಯವ್ರ ಸಾಲ ತೀರ್ಸ್ಲಿಕ್ಕೂ ನಾನು ಏನ್ ಮಾಡ್ಬೇಕು? ಅವರಿಗೆ ಸಹಯೋಗವನ್ನ ಕೊಡ್ಬೇಕು. ಹೌದು ತಾನೇ? ಹೌದು. ಹಾಗಿದ್ರೆ ಪ್ರತಿದಿನ ನಮ್ಮ ಮನೆಗಳಲ್ಲಿ ಆತ್ಮೀಯರೇ ಸೀರಿಯಸ್ ಆಗಿ ಈ ಕೆಲಸವನ್ನ ಎಷ್ಟು ಸಮಯ ಮಾಡ್ತಿದ್ದೀವಿ? ಈಗ ಉತ್ತರ ಕೊಡಿ ನೋಡೋಣ. ಸೀರಿಯಸ್ ಆಗಿ ಎಷ್ಟೊತ್ತು ಮಾಡ್ತಿದ್ದೀರಿ? ಅಮೃತ ವೇಳೆ ಕುತ್ಕೊಳ್ತಾ ಇದ್ದೀರಿ. ವಿಷಯ ಏನು? ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು, ಈ ಕಾಲೇಜಲ್ಲಿ ಅಡ್ಮಿಷನ್ ಬೇಕು, ಮಳೆ ಬರ್ಲಿಲ್ಲ, ಬೆಳೆ ಹಾಳಾಗ್ತಾ ಇದೆ, ತಲೆನೋವು ಬಂದಿದೆ,
ಇದೇ ತಾನೇ ವಿಷಯಗಳು. ಹೌದು ಇಲ್ಲ ಇದಕ್ಕೆ ಅಣ್ಣಾವ್ರೆ. ಮತ್ತೊಬ್ಬ ಶರೀರಕ್ಕೆ ಬೇಕಾಗಿರುತ್ತೆ ತಾನೇ ಕೇಳ್ತಾ ಇದ್ದೀರಿ. ಹೌದು ಇದಕ್ಕೆ ಸದ್ಗತಿ ಅಂತ ಹೇಳ್ತಾರ? ಇಲ್ಲ ಬಾಬನ್ ಹಾಡು ಚೆನ್ನಾಗಿತ್ತಪ್ಪ ಅಂದ್ರೆ ಸೌಂಡ್ ಕೇಳಿದ್ರಿ ನೀವು ಅಷ್ಟೇ, ಮ್ಯೂಸಿಕ್ ಕೇಳಿದ್ರಿ. ಬಾಬಾ ಎಲ್ಲಿದಾರಲ್ಲಿ? ಇಲ್ಲ ಅಗರಬತ್ತಿ ಇಲ್ಲ. ಹಚ್ಕೊಂಡ್ರಿ, AC ಹಚ್ಕೊಂಡ್ರಿ, ಬ್ರಹ್ಮ ಭೋಜನ ತಿಂದ್ರಿ, ಎಲ್ಲಿದೆ ಸದ್ಗತಿ? ಸದ್ಗತಿ ಯಾವುದು? ಆತ್ಮನಿಗೆ ಬೇಕಾಗಿರುವಂತ ಆಹಾರವನ್ನ ಕೊಟ್ಟು ಅದರ ಆರೋಗ್ಯವನ್ನ ಏನ್ ಮಾಡ್ಬೇಕು? ಸರಿ ಮಾಡ್ಬೇಕು. ಆ ಆಹಾರ ಇರೋದು ಯಾರ ಹತ್ರ? ಪರಮಾತ್ಮ. ಪರಮಾತ್ಮನ ಹತ್ರ. ನೀವು ಬೇಕಾದಷ್ಟು ತಿಂದು ನಿಮ್ಮ ಸಹೋದರ ಆತ್ಮಗಳಿಗೆ ತಂದು ಕೊಡ್ಬೇಕಲ್ವಾ? ಹೌದು ಹೌದು. ಮಾಡ್ತಾ ಇದ್ದೀವ? ಇಲ್ಲ ಇಲ್ಲ. ಒಂದೇ ನಿದ್ರೆ ಬರ್ತಾ ಇರ್ತದೆ, ಇಲ್ಲ ಚಿಂತೆ ಇರ್ತದೆ. ಇದಕ್ಕೆ ರಾಜಯೋಗ ಅಂತ ಹೇಳ್ತಾರ? ಇಲ್ಲ ಇಲ್ಲ ಇದಕ್ಕೆ ಸದ್ಗತಿ ಅಂತ ಹೇಳ್ತಾರ? ಇಲ್ಲ. ಇಲ್ಲ ಬೇರೆಯವರಿಗೆ ಸದ್ಗತಿ ಕೊಡೋ ಮೊದಲು ನೀವು ಗತಿ ತಲುಪಿರ್ಬೇಕಲ್ಲ. ಹೌದು ಹೌದು. ನೀವು ಅಲ್ಲೋಗಿ ತಲುಪಿದ ಮೇಲೆ ತಾನೇ ಬೇರೆಯವ್ರಿಗೆ ಸದ್ಗತಿ ಕೊಡ್ಲಿಕ್ಕೆ ಸಾಕ್ತದೆ. ಅಂದ್ರೆ ಮೊದಲು ನೀವು ಆತ್ಮನಾಗ್ಬೇಕು, ಬೇರೆ ಎಲ್ಲದಿಂದ ಡಿಟ್ಯಾಚ್ ಆಗ್ಬೇಕು, ಆ ಸ್ಥಳಕ್ಕೆ ತಲುಪಬೇಕು. ಎಲ್ಲಿ? ಪರಂಧಾಮಕ್ಕೆ ಹೋಗಿ ತಲುಪಬೇಕು. ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಡಬೇಕು. ಆಮೇಲೆ ಆ ಸತ್ಯತೆಯ ಪರಮಾತ್ಮದ ಸುಖದ ಅನುಭವವನ್ನು ನೀವು ಮಾಡಬೇಕು. ಆಮೇಲೆ ನಿಮ್ಮ ಮನಸ್ಸು ಬುದ್ಧಿಗೆ ಅನುಭವ ಆಗ್ಬೇಕು, ಶರೀರಕ್ಕೆ ಅನುಭವ ಆಗ್ಬೇಕು. ಆತ್ಮೀಯ ದಯವಿಟ್ಟು ತಿಳ್ಕೊಳ್ಳಿ, ನಿಮಗೆ ಶಾಂತಿ ಅನುಭವ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ. ಬಾಯಲ್ಲಿ ಹೇಳೋದು ಅನುಭವ ಅಲ್ಲ. ಹೌದು ಕಿರಣ ಬರ್ತಾ ಇದೆ ಅದು ಅನುಭವ ಅಲ್ಲ. ಅನುಭವ ಯಾವುದು? ಪ್ರಾಕ್ಟಿಕಲಿ ಗೊತ್ತಾಗಬೇಕು. ಶಾಂತಿ ನಿಮ್ಮಿಂದ ಏನಾಗ್ತಾ ಇದೆ? ಫ್ಲೋ ಆಗ್ತದೆ. ಎಲ್ಲಿವರೆಗೆ ನಿಮ್ಮ ಮನ ಬುದ್ಧಿ ಸಂಸ್ಕಾರಕ್ಕೆ ಶರೀರಕ್ಕೆ ಶಾಂತಿಯ ಪ್ರವಾಹದ ಅನುಭವ ಆಗೋದಿಲ್ವೋ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ. ಪಾತ್ರೆನೆ ಬಿಸಿ ಆಗದೆ ತರಕಾರಿ ಬೇಯತ್ತಾ? ಇಲ್ಲ ನೀರು ಬಿಸಿ ಆಗತ್ತಾ? ಇಲ್ಲ. ನಮಗೆ ಶಾಂತಿಯ ಅನುಭವ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಎಲ್ಲಿಂದ ಹೋಗತ್ತೆ? ಅವ್ರಿಗೆ ಹೋಗ್ತಾ ಇದೆ ಬಾಯಲ್ಲಿ ಹೇಳ್ಬಿಟ್ಟು ಅದ್ ಹೆಂಗೆ ಹೋಗ್ಬಿಡ್ತದೆ? ಹೋಗಲ್ಲ ಪಾತ್ರೆ ಒಲೆ ಮೇಲೆ ಇಟ್ಬಿಟ್ಟು ಬೆಂಕಿನ ಆನ್ ಮಾಡಿಲ್ಲ, ಒಳಗಡೆ ತರಕಾರಿ ಬೇಯ್ತಾ ಇದೆ ಹೇಳ್ತಾ ಇರೋದು, ಬೆಂದು ಬಿಡುತ್ತದೆ ತರಕಾರಿ. ಇಲ್ಲ ತಾನೇ? ಹೌದು ಅದಕ್ಕಾಗಿ ಭಗವಂತ ಹೇಳ್ತಾರೆ, ಮಕ್ಕಳೇ ಮೊದ್ಲು ನೀವು ಎಲ್ಲಿ ಹೋಗಿ ತಲುಪಬೇಕು ಅಂತ ಮುಖ್ಯವಾದ ಗುರಿ ಇರ್ಲಿ. ನಾನು ಎಲ್ಲಿ ಹೋಗಿ ತಲುಪಬೇಕು? ನನ್ನ ಮನಸ್ಸನ್ನು ಎಲ್ಲಿ ಕಳಿಸ್ಬೇಕು? ನಾನು ಪರನಾಮಕ್ಕೆ ಪರಮಾತ್ಮನಲ್ಲಿ ಕಳಿಸ್ಬೇಕು. ಅಲ್ಲಿ ಕಳಿಸಿದ ಮೇಲೆ ಬರೀ ಆತ್ಮ ಮನ ಬುದ್ಧಿ ಮಾತ್ರ ಇರಬೇಕೆ ಹೊರತು ಬೇರೆ ಯಾವ್ದು ತಗೊಂಡು ಹೋಗಬಾರ್ದು. ಹೌದು ನೀವು ಮೌಂಟ್ ಹಬ್ಬಕ್ಕೆ ಹೊರಟಿದ್ದೀರಿ. ಎಲ್ಲಿಗೆ ಹೊರಟಿದ್ದೀರಿ? ಮೌಂಟ್. ಅಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡೋದು ಅಂತಂದ್ರೆ, ರೇಷ್ಮೆ ಸೀರೆ ಒಂದು 10, ಬಕೆಟು, ಜಗ್ಗು, ಪೊರಕೆ, ಮೊರ ಎಲ್ಲ ತಗೊಂಡೋಗೋದು. ಎಲ್ಲಿಗೆ? ಅವಾಗ ನಿಮ್ಮ ಪ್ರವಾಸ ಚೆನ್ನಾಗಿರ್ತದಲ್ವಾ? ಅಲ್ಲಿ ಹೋದ್ಮೇಲೆ ಜನ ನಿಮ್ಮನ್ನ ನೋಡ್ಬಿಟ್ಟು ಚಪ್ಪಾಳೆ ಹೊಡಿತಾರಲ್ವಾ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇಲ್ಲ ಬಿಳಿ ಬಟ್ಟೆ ಇಲ್ಲ ಮನೇಲಿ ಇದೆ, ಅಲ್ಲಿ ಯಾವ ಬಟ್ಟೆ ತಗೊಂಡೋಗಿದ್ದೀರಿ? ನೀವ್ ಮಾಡಿ ಸರಿನೋ ತಪ್ಪೋ? ತಪ್ಪು ಮತ್ ಪರಂಧಾಮಕ್ಕೆ ಹೋದಾಗ ಏನೇನ್ ತಗೊಂಡ್ ಹೋಗ್ತಿದ್ದೀರಿ? ಮಕ್ಕಳು, ಮೊಮ್ಮಕ್ಕಳು, ಕೆಲಸ, ಶರೀರ, ಮನೆ. ಓಕೆ, ಇದೆಲ್ಲ ಸದ್ಗತಿಯ ಸಾಧನಗಳು, ದುರ್ಗತಿಯ ಸಾಧನಗಳು. ದುರ್ಗತಿಯ ಸಾಧನ. ಅದನ್ನೇ ತಗೊಂಡೋಗ್ಬಿಟ್ಟು ಬೇರೆಯವ್ರಿಗೆ ಕೊಟ್ರೆ ಪರಿಣಾಮ ಏನಾಗ್ತದೆ ಆತ್ಮೀಯರೇ? ಹೌದು ದುರ್ಗತಿ. ಹೌದು ಅದಕ್ಕಾಗಿ ಎಲ್ಲರ ಒಂದು ಗುರಿ ಒಂದೇನೆ, ಎಲ್ಲಿಂದ ನಾವು ಬಂದಿದ್ದೇವೋ ಮತ್ತು ವಾಪಸ್ ಅಲ್ಲಿಗೆ ಹೋಗ್ಬೇಕು. ಪರಮಾತ್ಮನ ಸುಖ, ಪರಮಧಾಮದ ಸುಖ ನಾವು ಅನುಭವ ಮಾಡಬೇಕು. ಮಜಾ ಏನು ಅಂತಂದ್ರೆ, ಎಷ್ಟು ಮಜಾ ಗೊತ್ತಾ? ಆತ್ಮ ಪರಮಧಾಮದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಇದ್ದಾಗ ಆ ಸುಖ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು ಅಲ್ವೋ? ಹೌದು. ಹೌದು ಅಲ್ವೋ? ಆತ್ಮ ಪರಮಧಾಮದಲ್ಲಿದೆ, ಪರಮಾತ್ಮನ ಜೊತೆಯಲ್ಲಿದೆ, ಅದಕ್ಕೇನು ಬೇಕೋ ಅದು ಸಿಕ್ಕಿದೆ, ಅದ್ರ ಜೊತೆಯಲ್ಲೇ ಇದೆ. ಅದಕ್ಕೆ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಯಾಕೆ? ಮನಸ್ಸು ಇಡ್ಬೇಕು. ಅನುಭವ ಮಾಡಕ್ಕೆ ಬುದ್ಧಿ ಅನ್ನೋದಿರ್ಬೇಕು. ಮನಸ್ಸು ಬುದ್ಧಿ ಇದೆಯಲ್ಲ ಅದ್ರ ಜೊತೆಲೆ. ಅಲ್ಲ, ಆ ಸ್ಟೇಜ್ ತಲುಪಿಟ್ಟಿರುತ್ತೆ ಶರೀರ ಆಲ್ರೆಡಿ. ಪಡ್ಕೊಂಡಿರಲ್ಲ ಅಣ್ಣ. ಅದಕ್ಕೆ ಶರೀರ ಹೇಳುವಂತ ಸಾಧನ ಇಲ್ಲ. ಶರೀರ ಹೇಳುವಂತ ಸಾಧನ ಇಲ್ಲ ಅಂತಂದ್ರೆ ನೀವು ಎಲ್ಲಿದ್ರು ಕುಳಲಿ ವಾತಾವರಣದ ವಾಯುಮಂಡಲದ ಕರ್ಮದ ಫಲದ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಂಟ್ ಇದೆ, ಹೌದು, ಬಲ್ಬ್ ಇಲ್ಲ ಅಂದ್ರೆ ಬೆಳಕು ಹೆಂಗ್ ಕೊಟ್ಟು ಬಿಡ್ತದ? ಅದು ಟಿವಿನೇ ಇಲ್ಲ ಅಂತಂದ್ರೆ ಪಿಕ್ಚರ್ ಹೆಂಗ್ ತೋರಿಸ್ಬಿಡ್ತದೆ? ಸಾಧನ ಬೇಕೋ ಬೇಡವೋ? ಬೇಕು.
ಬೇಕು ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಜ್ಞಾನಿಗಳು ಒಂದು ಯಾಕೆ ಹೇಳ್ತಾರೆ ಅಂತಂದ್ರೆ, ನೀವು ಶರೀರವನ್ನ ಪಡ್ಕೊಂಡು 5,000 ವರ್ಷದ ಎಲ್ಲಾ 3 ಲೋಕದ ಎಲ್ಲಾ ವಾತಾವರಣ ವಾಯುಮಂಡಲವನ್ನ ಜ್ಞಾನವನ್ನ ಏನ್ ಮಾಡ್ತೀರಿ ನೀವು ತಿಳ್ಕೊಳ್ತೀರ. ಯಾವಾಗ ಈಗ ಯಥಾರ್ಥವಾದಂತ ಜ್ಞಾನವನ್ನ ಅಪ್ಲೈ ಮಾಡಿದರೆ ಮಾತ್ರ, ಸಾಧನೆ ಮಾಡಿದರೆ ಮಾತ್ರ. ಸಾಧನೆ ಮಾಡಿದ್ರೆ ಸುಮ್ನೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲ ಅಲ್ವಾ. ಅದಕ್ಕಾಗಿ ಎಲ್ಲರ ಉದ್ದೇಶ ಎಲ್ಲಿ ಹೋಗುವಂಥದ್ದು, ಪರಮಾತ್ಮನಲ್ಲಿ ಹೋಗಿ ಪರಮಾತ್ಮನ ಸುಖವನ್ನು ಅನುಭವ ಮಾಡುದು. ಯಾಕಂದ್ರೆ ನಾವು ಆತ್ಮಕ್ಕೆ ಬೇಕಾಗಿರುವಂತ ಭೋಜನ ಅದೇನೆ. ಹಾಗಿದ್ರೆ ಬೇರೆಯವರನ್ನು ನಾನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮೊದ್ಲು ನಾನೇನ್ ಮಾಡಿರ್ಬೇಕು, ನಾನು ಹೋಗಿರ್ಬೇಕಲ್ಲ. ಬೇರೆಯವ್ರನ್ನ ನೀವು ಮೌಂಟ್ ಆಬು ಕರ್ಕೊಂಡು ಹೋಗ್ಬೇಕಂದ್ರೆ ನೀವು 10 ಸಲ ಹೋಗಿ ಬಂದಿರ್ಬೇಕಲ್ಲ, ಅಲ್ಲಿ ಏನೇನ್ ಮಾಡ್ಬೇಕು ಅಂತ. ಅವಾಗಲೇ ತಾನೇ ಬೇರೆಯವ್ರು ಕರ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ. ಹೌದು. ಹೌದು. ಹಾಗೆ ನೀವು ಅಲ್ಲಿಗೆ ಹೋಗಿ ಅಲ್ಲಿ ಸುಖದ ಅನುಭವವನ್ನ ಮಾಡಿ, ನಿಮ್ಮಲ್ಲಿ ಪ್ರಯೋಜನ ಬಂದ ಮೇಲೆ ಅಲ್ಲಿರುವಂತ ಆಹಾರವನ್ನ ಇಲ್ಲಿ ಇವರಿಗೆ ತಿರಿಸಿ, ಇವರಿಗೂ ಇಷ್ಟವಾದಾಗ ಆವಾಗ ಅವ್ರಿಗೆ ಹೆಂಗ್ ಕರ್ಕೊಂಡು ಹೋಗ್ಬೇಕು ಹೇಳುವಂತ ಜ್ಞಾನವನ್ನ ನೀವು ಕೊಡಲಿಕ್ಕೆ ಸಾಧ್ಯ. ಆದ್ಮೇಲೆ ಹೇಳಿ, ಮನುಷ್ಯ ಜೀವನದ ಉದ್ದೇಶ ಏನು? ಕೋಟ್ಯಾಧಿಪತಿ ಆಗೋದಾ? ಶಾಂತಿಯಿಂದ ಇರೋದಣ್ಣ, ಶಾಂತಿ ಸದ್ಗತಿ. ಕಾರಣ ಅಶಾಂತಿ ನಾನು ಆತ್ಮ. ನಾನ್ಯಾರು? ಆತ್ಮ. ನನಗೆ ಬೇಕಾಗಿರೋದನ್ನ ನಾನು ಕೊಟ್ಟು ನನಗೆ ಬೇಕಾಗಿರೋದನ್ನ ನಾನು ಅನುಭವಿಸೋದೆ ಆತ್ಮನ ಗುರಿ ಉದ್ದೇಶ. ಹೌದಾ? ಹಾಗೆ ಹೌದು. ಆದ್ಮೇಲೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರನು ನಿರಾಕಾರನೇ ತಾನೇ. ಹೌದು. ಅದು ಆತ್ಮನಿಗೆ ಬೇಕಾ? ಬೇಡ. ಬೇಡ. ಅದರಿಂದ ಆತ್ಮನಿಗೆ ಏನಾಗ್ತದೆ? ದುಃಖ. ದುರ್ಗತಿ ಅಂತದೆ. ಅದನ್ನ ಪಡೆದುಕೊಂಡಾಗ ಅದರ ಗತಿ ಕರ್ಮದ ಫಲ ನಮ್ಗೇನ್ ಕೊಡ್ತದೆ? ದುಃಖವನ್ನ ಕೊಡತ್ತೆ. ಹೌದು. ಆದ್ಮೇಲೆ ಇವತ್ತು ಕೋಟ್ಯಾಧಿಪತಿಗಳು ಸುಖವಾಗಿದ್ದಾರಾ? ಇಲ್ಲ. ಹೆಸರು ಕೀರ್ತಿ ಇರೋರು ಸುಖವಾಗಿದ್ದಾರಾ? ಇಲ್ಲ. ಇಲ್ಲ. ಬಿಲ್ಡಿಂಗ್ ಕಟ್ಕೊಂಡವ್ರು ಸುಖವಾಗಿದ್ದಾರಾ? ಇಲ್ಲ. ವೆರೈಟಿ ಭೋಜನ ತಿನ್ನೋರು ಸುಖವಾಗಿದ್ದಾರಾ? ಇಲ್ಲ. ದುಬೈ, ಮಲೇಷಿಯಾ, ಸಿಂಗಾಪುರ, ಆಮೇಲೆ ರಾಮೇಶ್ವರ, ಕಾಶ್ಮೀರ ನೋಡ್ತಾ ಇರಲ್ಲ, ಅವರು ಸುಖವಾಗಿದ್ದಾರಾ? ಇಲ್ಲ. ಯಾಕೆ? ಆತ್ಮಕ್ಕೆ ಏನ್ ಬೇಕೋ ಅದ್ ಆ ಸಿಕ್ಕಿಲ್ಲ. ಶರೀರಕ್ಕೆ ಏನ್ ಬೇಕೋ ಅದು ಅದನ್ನ ಶರೀರ ಕೊಡ್ತಾ ಇದ್ದೀರಿ. ನೀವು ಶರೀರ ಅಲ್ಲ. ನೀವು ಯಾರು? ಆತ್ಮ. ಎಷ್ಟು ಬಾಬಾ ಆತ್ಮ ಅಂತಾರೆ ಬೊಬ್ಬೆ ಹೊಡೆದ್ರು ಕೂಡ ನಾವು ಕಿವಿಗೆ ತಾಮ್ರದ ಒಂದು ಪ್ಲೇಟ್ ಮೆಟ್ಸ್ಕೊಂಡ್ಬಿಟ್ಟಿದ್ವಿ. ಏನ್ ಬೇಕಾದ್ರೆ ಹೇಳ, ನನಗೆ ಸಂಬಂಧ ಇಲ್ಲ. ನಾವು ಮಾಡೋದು ಮಾಡ್ತಾನೆ ಇರ್ತೀವಿ ಅಲ್ವಾ. ಅದಕ್ಕೆ ಬಾಬಾ ಇವಾಗ ಹೇಳೋದನ್ನ ನಿಲ್ಸಿಬಿಡ್ತಾರೆ. ನಿಲ್ಸಿಬಿಟ್ಟಿದ್ದಾರೆ ಆಲ್ರೆಡಿ. ಓಕೆನಾ? ಯಾರು ಮಾಡ್ತಾರೋ ಅವ್ರು ಪಡ್ಕೊಳ್ತಾರೆ. ನಾನೇನ್ ಮಾಡ್ಲಿಕ್ಕೆ ಆಗತ್ತೆ ತಿಳಿಸೋದು ತಿಳಿಸಿದ್ದೇನೆ ನಾನು ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಗತಿ ಅಂತಂದ್ರೆ ಏನು? ನಮ್ಮ ಗುರಿ ಉದ್ದೇಶ ಏನಿದೆ ಅದನ್ನು ನಾನು ತಲುಪೋದು. ಓಕೆ, ತಲುಪಬಿಟ್ಟು ನಾನು ಅದರ ಸುಖವನ್ನ ಅನುಭವಿಸೋದು. ಹಾಗೆ ನಮ್ಮ ಗುರಿ ಉದ್ದೇಶ ಏನು? ಪರಂಧಾಮಕ್ಕೆ ಹೋಗೋದು, ಪರಮಾತ್ಮನ ಮಡಿಲಲ್ಲಿ ಇರೋದು, ಮತ್ತೆ ನನಗೆ ಬೇಕಾಗಿರೋದನ್ನ ನಾನು ಪಡ್ಕೊಳ್ಳೋದು. ಓಕೆ, ಸದ್ಗತಿ ಅಂತಂದ್ರೆ ಏನು? ಅದನ್ನ ಅನುಭವಿಸೋದು. ಸುಖ ಈ ಪ್ರಪಂಚದಲ್ಲಿ ಆತ್ಮಕ್ಕೆ ಬೇಕಾಗಿರುವಂತದ್ದು, ಆತ್ಮನ ಕಲ್ಯಾಣಕ್ಕೋಸ್ಕರ, ಆತ್ಮನ ಸ್ವಚ್ಛತೆಗೋಸ್ಕರ, ಆತ್ಮನ ಒಳ್ಳೇದಕ್ಕೋಸ್ಕರ ನೀವೇನ್ ಪಡ್ಕೊಳ್ತಿರೋದು? ಸದ್ಗತಿ. ಏನ್ ಹೇಳಿ? ನೀವ್ ಆತ್ಮ ತಾನೆ. ಆತ್ಮಕ್ಕೆ ಬೇಕಾಗಿರುವಂತ ಶಕ್ತಿಗಳು, ವಿಶೇಷತೆಗಳು, ಗುಣಗಳು, ಆತ್ಮದ ಸ್ವಚ್ಛತೆ. ಇದಕ್ಕೋಸ್ಕರ ನೀವೇನು ಒಂದು ಸಾಧನೆಯನ್ನ ಮಾಡ್ತಿರೋ, ಕರ್ಮವನ್ನ ಮಾಡ್ತಿರೋದು ಸತ್ಗತಿ. ಓಕೆ, ಯಾವ ಕರ್ಮದಿಂದ ಆತ್ಮ ಮಲಿನವಾಗತ್ತೋ, ಆತ್ಮದ ಅಕೌಂಟ್ ಅಲ್ಲಿ ಮೈನಸ್ ಆಗತ್ತೋ, ಸಾಲವಾಗತ್ತೋ, ಅದರ ಪರಿಣಾಮ ದುಃಖ, ಪರಿಸ್ಥಿತಿ, ಚಿಂತೆ ಅನುಭವ ಆಗತ್ತೋ, ಅದ್ಯಾವುದು? ದುರ್ಗತಿ. ದುರ್ಗತಿ. ಇದಾದ್ಮೇಲೆ ಪ್ರತಿದಿನ ನಮ್ಮ ಜೀವನದಲ್ಲಿ ಸದ್ಗತಿ ಜಾಸ್ತಿ ಆಗ್ತಾ ಇದೆಯೋ, ದುರ್ಗತಿ ಜಾಸ್ತಿ ಆಗ್ತಾ ಇದೆಯೋ? ದುರ್ಗತಿ. ಕಾರಣ ಬೇಕು ಅನ್ನೋದ್ರಿಂದನೇ ಹೋಗ್ತಾ ಇದೀವಿ. ಅದರ ಕಡೆನೇ ನಮ್ಮ ಗಮನ. ಹೌದು. ಎಂತ ಬುದ್ಧಿಗಳು ಅಂತಂದ್ರೆ, ಇಷ್ಟೆಲ್ಲ ಜ್ಞಾನ ಹೇಳಿದ್ಮೇಲೂ ಕೂಡ ನನ್ನ ಮಕ್ಕಳು ಇನ್ನೂ ಡಾಕ್ಟರ್ ಆಗ್ಲಿ, ಇನ್ನೂ ಇಂಜಿನಿಯರ್ ಆಗ್ಲಿ, ಇನ್ನೂ ಸಂಪಾದನೆ ಮಾಡ್ಲಿ. ಇಲ್ಲಿ ಮಕ್ಕಳು ಇಂಜಿನಿಯರಿಂಗ್ ಆಗ್ಲಿ ಅಂತ ಪಟ್ಟು ಅವ್ರಿಗೆ ಕಳಿಸೋದು, ಮತ್ತೆ ಅಲ್ಲಿ ಭಾಷಣ ಮಾಡೋದು. ಇನ್ನೊಂದು 5 ವರ್ಷದಲ್ಲಿ ಪ್ರಪಂಚ ವಿನಾಶ ಆಗ್ಬಿಡ್ತದೆ. ಹೌದು. 5 ವರ್ಷದಲ್ಲಿ ಪ್ರಪಂಚ ವಿನಾಶ ಆಗೋದು, ನಿಮ್ಮ ಮಕ್ಕಳು ಯಾಕೆ ಡಾಕ್ಟರ್ ಆಗ್ಬೇಕು? ಯಾಕೆ ಡಾಕ್ಟರ್ ಆಗ್ಬೇಕು?
ಜೀವನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಹತ್ರ ಹಣ ಇದ್ದಿದ್ರೆ ನೀವ್ಯಾಕೆ ಹಣ ಸಂಪಾದನೆ ಮಾಡ್ಬೇಕು? ಆರಾಮಾಗಿ ಕುತ್ಕೊಳ್ಬಹುದಲ್ವಾ? ಎಷ್ಟು ಸಂಪಾದನೆ ಮಾಡಿದ್ರು ನಿಮ್ಮ ಎದುರುಗಡೆ ಯಾವಾಗ ವಿನಾಶ ಆಗತ್ತೆ ನಿಮಗೆ ಗೊತ್ತಿದೆ, ಯಾಕೆ ಮಾಡ್ತೀವಿ? ಬರೀ ಎಲ್ಲ ಬಾಯಲ್ಲಿ ಹೇಳೋದೇ ಹೊರತು ಪ್ರಾಕ್ಟಿಕಲ್ ಏನಿಲ್ಲ. ಫಲಿತಾಂಶ ಬರ್ಬೇಕು ಅಂದ್ರೆ ಎಲ್ಲಿಂದ ಬಂದ್ಬಿಡ್ತದೆ? ಬೇರೆಯವ್ರಿಗೆ ಭಾಷಣ ಮಾಡ್ಲಿಕ್ಕೆ, ಬೇರೆಯವ್ರು ತಿಳಿಸ್ಲಿಕ್ಕೆ ಮಾತ್ರ. ಈಗಿಲ್ಲದಿದ್ದರೆ ಇನ್ನೆಂದೆಂದಿಗೂ ಇಲ್ಲ ಅಂತ ಬೇರೆಯವ್ರಿಗೆ ಭಾಷಣ ಮಾಡ್ಬಿಡೋದು. ಮತ್ತೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತೆ ವಾಪಸ್ ಹಗಲು ರಾತ್ರಿ 12 ಗಂಟೆ 15 ಗಂಟೆ 16 ಗಂಟೆ ಸಂಪಾದನೆ ಮಾಡೋದೇ ಮಾಡೋದು. ನಂದು ಅದೇ ಉದ್ದೇಶ, ನಮ್ಮ ಮಕ್ಕಳನ್ನು ಅಲ್ಲೇ ಕಳಿಸೋದು, ಎಲ್ಲರನ್ನೂ ಅಲ್ಲೇ ಕಳಿಸೋದು. ಪರಿಣಾಮ ಇಲ್ಲಿಂದ ಸರಿ ಆಗತ್ತೆ ಹೇಳಿ ನೋಡೋಣ. ಹಾಗಿದ್ರೆ ಹಣ ಸಂಪಾದನೆ ಮಾಡೋದು ನಮ್ಮ ಉದ್ದೇಶನ? ಅಲ್ಲ. ಪೋಸ್ಟ್ ಪೊಸಿಷನ್ ಪಡ್ಕೊಳ್ಳೋದು ನಮ್ಮ ಉದ್ದೇಶನ? ಅಲ್ಲ. ಸಂಪತ್ತನ್ನ ಕ್ರೋಢೀಕರಿಸೋದು ನಮ್ಮ ಉದ್ದೇಶನ? ಕ್ರೋಧದ ರಾಶಿಯನ್ನು ತುಂಬಿಕೊಳ್ಳೋದು ನಮ್ಮ ಉದ್ದೇಶನ? ಅಲ್ಲ. ಹೊಟ್ಟೆ ಕಿಚ್ಚನ್ನು ತುಂಬಿಕೊಳ್ಳೋದು ನಮ್ಮ ಉದ್ದೇಶನ? ತುಂಬಾ ಜನರ ಜೊತೆಲಿ ಇದ್ರೆ ನಾವು ಖುಷಿಯಾಗಿದ್ದು ಬಿಡ್ತೀವ? ಇಲ್ಲ. ಇಂದ್ರಿಯ ಸುಖದ ಉದ್ದೇಶನ ಅಲ್ವಲ್ಲ? ಉದ್ದೇಶ ಯಾವುದು? ಆತ್ಮಕ್ಕೆ ಬೇಕಾಗಿರೋದನ್ನ ಕೊಡುವಂಥದ್ದು. ಆತ್ಮೀಯರಿಗೆ ಸೀರಿಯಸ್ ಆಗಿ ಯೋಚನೆಯನ್ನ ಮಾಡಿ, ನಮ್ಮ ಗತಿ ಏನಿದೆ, ನಮ್ಮ ಗುರಿ ಏನಿದೆ, ನಾವು ಎಲ್ಲಿ ತಲುಪಬೇಕಾಗಿದೆ, ತಲುಪಿದ ಮೇಲೆ ನಾನು ಅಲ್ಲಿ ಏನು ಪಡ್ಕೊಳ್ಬೇಕಾಗಿದೆ. ತುಂಬಾ ಬೇಜಾರಾಗೋದೇನು ಅಂತ ಹೇಳಿದ್ರೆ, ಬಾಬಾನು ಕೂಡ ಹೇಳ್ತಾರೆ, ನನ್ನ ಮಕ್ಕಳ ಬಗ್ಗೆ ನನಗೆ ದಯೆ ಬರ್ತಾರೆ ಪರಂಧಾಮಕ್ಕೆ, ಪರಮಾತ್ಮ ಹತ್ರ ಬರ್ತಾರೆ, ಮಾತಾಡೋದು ಶಾಂತಿ ಕೊಡು ಸುಖ ಕೊಡು ಅಂತ ಕೇಳೋದು ಬಿಟ್ಬಿಟ್ಟು ಯಾವ್ದನ್ನ ಕೇಳ್ತಿದಾರಂತೆ? ಬಿಲ್ಡಿಂಗ್ ಕೊಡು. ನಿಮಗೆ ಬುದ್ಧಿವಂತರಂತ ಹೇಳ್ತಾರೋ ಬುದ್ಧುಗಳಂತ ಹೇಳ್ತಾರೋ ಅಂತ ಬಾಬಾ ಕೇಳ್ತಾರೆ. ಬುದ್ಧುಗಳು. ಮಕ್ಕಳೇ, ಶಾಂತಿ ಸುಖ ಸಂತೋಷ ನೆಮ್ಮದಿ ಬೇಕು ಅಂತಂದ್ರೆ ನಿಮ್ಗೆ ಸರಿಯಾದ ಜಾಗದಲ್ಲಿ ಬಾಬಾ ಇಟ್ಟೇ ಇಡ್ತಾರಲ್ವಾ? ಹೌದು. ಹೌದು ಎಲ್ಲಿ ಇಡ್ತಾರೋ ಅದ್ರಲ್ಲಿ ನೀವು ಖುಷಿಯಾಗಿ ಇರ್ತೀರಲ್ವಾ? ಹೌದು. ಅದಕ್ಕಾಗಿ ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಗುರಿ ಉದ್ದೇಶ ಏನ್ ಇಟ್ಕೊಳ್ಳೋಣ? ಅಣ್ಣವ್ರೆ, ಜೀವನದಲ್ಲಿ ಒಂದು ಸಲ ಸ್ವಂತ ಮನೆ ಕಟ್ಟಬೇಕು ಅಂತ ಇಚ್ಛೆ ಇದೆ ಅಣ್ಣವ್ರೆ. ಒಂದು ಸಲ 10 ಲಕ್ಷ ರೂಪಾಯಿ ಕಾಲಲ್ಲಿ ಓಡಾಡ್ಬೇಕು ಅಂತ ಮನ್ಸಿದೆ. ಯಾಕಂದ್ರೆ ಅಣ್ಣವ್ರೆ, ನಾನು ಒಂದ್ ದಿವಸ ದಾರಿಯಲ್ಲಿ ಹೋಗ್ತಾ ಇದ್ನ, ಪಕ್ಕದ ಮನೇಲಿ ಕಾರ್ ತಗೊಂಡು ಬರ್ತಾ ಇದ್ರ, ನಾನು ಕೈ ಮಾಡಿದ್ರು ನಿಲ್ಲೇ ಇಲ್ಲ. ಅದಕ್ಕಾಗಿ ನನ್ಗೆ ಸಿಟ್ಟು ಬಂದ್ಬಿಟ್ಟಿದೆ. ಜೀವನದಲ್ಲಿ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಏನ್ ಮಾಡ್ಬೇಕು? ಅರ್ಥ ಮಾಡ್ಬೇಕು. 10 ಲಕ್ಷದ ಕಾರ್ ತಗೊಳ್ಬೇಕು. ಇದು ಸದ್ಗತಿನೋ ದುರ್ಗತಿನೋ? ಆ ಕಾರ್ ತಗೊಳ್ಬೇಕು ಅನ್ನುವಂತ ಸಿಟ್ಟು ಏನು ಮಾಡ್ತದೆ ಅಂತಂದ್ರೆ, ಅಷ್ಟು ವರ್ಷ ನಿಮ್ಗೆ ಈಶ್ವರನಿಂದ ದೂರ ಮಾಡತ್ತೆ, ಸಾಧನೆಯಿಂದ ದೂರ ಮಾಡತ್ತೆ, ನಿಮ್ಮನ್ನ ಮೋಸ ಮಾಡತ್ತೆ. ನಿಮ್ಗೆ ಗೊತ್ತಾಗೋದಿಲ್ಲ ಏನ್ ಮಾಡ್ತಾ ಇದ್ದೀರಿ ಅಂತ ಬಿಟ್ಟು. ಅದಕ್ಕೆ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳಿ. ಇಂದ್ರಿಯ ಸುಖವನ್ನು ತ್ಯಾಗ ಮಾಡಿ ಅತೀಂದ್ರಿಯ ಸುಖದಲ್ಲಿ ಸ್ಥಿತರಾಗಿ. ನೀವ್ ಯಾಕೆ ಬಂದಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ, ಎಲ್ಲಿಗೆ ಹೋಗ್ಬೇಕು, ಉದ್ದೇಶ ಗುರಿ ಸ್ಪಷ್ಟವಾಗಿರಲಿ. ಓಕೆ, ಅದಕ್ಕಾಗಿ ನಾನು ಸದಾಕಾಲ ಸದ್ಗತಿಯಲ್ಲಿರ್ಬೇಕು, ಬೇರೆಯವ್ರಿಗೂ ಸದ್ಗತಿಯನ್ನ ಕೊಡುವಂಥವ್ರು ಆಗ್ಬೇಕು. ದುರ್ಗತಿಯಲ್ಲಿ ಹೋಗಬೇಡಿ. ಆತ್ಮೀಯರು, ಒಂದು ವಿಷಯ ತಿಳ್ಕೊಳ್ಳಿ, ಯಾವಾಗ ನೀವು ಆತ್ಮಿಕ ಸಂಪಾದನೆ ಮಾಡ್ತಾ ಮಾಡ್ತಾ ಹೋಗ್ತಿರೋ, ಶರೀರಕ್ಕೆ ಬೇಕಾಗಿರೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ದಾದೇವ್ರು, ಬ್ರಹ್ಮ ಬಾಬಾ ಅವ್ರದ್ದೆಲ್ಲ ನೋಡಿದ್ರಲ್ವಾ ನೀವು? ಮನೆ ಮಠ ಹಣ ಅಂತಸ್ತು ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದಿರ್ತಾನೆ ಯಜ್ಞಕ್ಕೆ. ಹೌದು. ಅವ್ರೇನು ಉಪವಾಸ ಬಿದ್ರ? ಇಲ್ಲ. ಊಟ ತಿಂಡಿ ಸಿಗ್ಲಿಲ್ವಾ? ಸಿಕ್ತು. ಅವ್ರ ಆರೋಗ್ಯದ ಬಗ್ಗೆ ನೋಡ್ಕೊಂಡಿಲ್ವಾ ಬಾಬಾ? ಎಲ್ಲ ಮಾಡಿದ್ರು. ಓಕೆ, ಇವತ್ತು ಜನ ಸ್ಥೂಲದ ಕಡೆ ಹೋಗ್ತಾ ಇದ್ದಾರೆ. ಖುಷಿ ಇದೆಯಾ? ಇಲ್ಲ. ನೆಮ್ಮದಿ ಇದೆಯಾ? ಇಲ್ಲ. ಇಲ್ಲ. ಬೇರೆಯವ್ರದೆಲ್ಲ ಪಕ್ಕದಲ್ಲಿಡಿ, ನಿಮ್ಮ ಅನುಭವ ನೋಡ್ಕೊಳ್ಳಿ. ನೀವ್ ಯಾವಾಗ ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ಪ್ರಯತ್ನವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಆತ್ಮೇರೆ, ಆವಾಗ ಖುಷಿಯಾಗಿದ್ದೀರೋ? ಶರೀರದ ಬಗ್ಗೆ, ಹಣದ ಬಗ್ಗೆ, ಸಂಸಾರದ ಬಗ್ಗೆ, ಶರೀರಧಾರಿಗಳ ಬಗ್ಗೆ ಗಮನ ಕೊಟ್ಟಾಗ ಆವಾಗ ಖುಷಿಯಾಗಿದ್ದೀರೋ? ಆತ್ಮದ ಬಗ್ಗೆ ಗಮನ ಕೊಡ್ಬೇಕು. ಅಲ್ವಾ? ಎಲ್ಲ ಹೇಳ್ತೀವಿ, ಆದ್ರೆ ಪ್ರತಿದಿನ ಸೀರಿಯಸ್ ಆಗಿ ಎಷ್ಟು ಸಮಯ ಮಾಡ್ತಿದ್ದೀವಿ? ಕಡಿಮೆ ಮಾಡ್ತಿದೀವಾ? ಲಕ್ಷ್ಯ ಕೊಡ್ತಾ ಇದ್ದಾರೆ. ತಪ್ಪುತ್ತದೆ ದಾರಿ ಆ ತಪ್ಪಿದ ತಕ್ಷಣ ಮತ್ತೆ ಎಚ್ಚರ ಆಗ್ತದೆ. ಎಷ್ಟು ಎಚ್ಚರ ಆಗ್ತದೆ? ಎಷ್ಟೊತ್ತು ಎಚ್ಚರ ಆಗ್ತದೆ? ಸ್ವಲ್ಪ ದಿನ ಇಲ್ಲ, ಇದು ಆಮೇಲೆ ಇದು ನನ್ ಮಲ್ಕೊಂಡ್ಬಿಡೋದ? ಧರ್ಮ ಅಲ್ಲ, ಇದು ನನ್ ಧರ್ಮ ಅಲ್ಲ ಇದು ಅಂತ ಗೊತ್ತಾಗ್ತದೆ ಅವಾಗ. ಅಲ್ವಾ? ಬಾಬಾ ಮುರಳಿಯ ಮೂಲಕ, ಜ್ಞಾನದ ಮೂಲಕ ಇದೆಲ್ಲ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮಕ್ಕಳ ಉದ್ದೇಶ ಏನು? ನೀವಲ್ಲಿಗೆ ಹೋಗ್ಬೇಕು, ಸತ್ಯವಾದ ಗತಿಯನ್ನು ಪಡ್ಕೊಳ್ಬೇಕು. ಅದು ನಾನು ಹೇಳ್ತಾ ಇರೋದು ಒಂದು, ನೀವು ಮಾಡ್ತಾ ಇರೋದು ಇನ್ನೊಂದು. ಮಕ್ಕಳಿಗೆ ತಂದೆ ತಾಯಿಗಳು ಎಲ್ಲಿ ಕಳಿಸ್ತಾರೆ? ಶಾಲೆ. ಯಾಕೆ?
ವಿದ್ಯೆ ಓದ್ಲಿ ಕಲಿಬೇಕು ಅಂತ ಅಲ್ವಾ. ಮಕ್ಕಳು ಅಲ್ಲಿ ಹೋಗ್ಬಿಟ್ಟು ಆಟ ಆಡೋದು, ಫಿಲ್ಮಿಗೆ ಹೋಗೋದು, ಕ್ಯಾಂಟೀನಲ್ಲಿ ಹೋಗೋದು, ತಿಂಡಿ ತಿನ್ನೋದು ಮಾಡ್ದೆ, ಅದು ಸದ್ಗತಿನೋ ದುರ್ಗತಿನೋ? ದುರ್ಗತಿ. ಮತ್ ನಾವೇನ್ ಮಾಡ್ತಿದ್ದೀವಿ? ನಾವು ಅದೇ ಮಾಡಿ ಮಕ್ಳಿಗೆ ಹೇಳ್ತೀವಿ ಬೆಳಿಗ್ಗೆ ಬೇಗ ಬೇಗ ಎದ್ಬಿಟ್ಟು ಸ್ಕೂಲಿಗೆ ಹೋಗು ಅಂತ, ನಾವ್ ಹೇಳೋದೇ ಇಲ್ಲ. ಅಮ್ಮರ್ತೇಳಿ ಹೊರಕ್ಕೆ ಹೊಡಿತೀವಿ. ಯಾಕೆ ಹಾಕೋರ್? ಅಯ್ಯೋ ಅಣ್ಣವ್ರೆ ಇಷ್ಟು ಕೆಲಸ ಇತ್ತು, ರಾತ್ರಿ 12 ಗಂಟೆ ಆಗ್ಬಿಡ್ತು ಅಣ್ಣವ್ರೇ. ಓಹೋ ಹೋ 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 ಏನು ಕಾರಣಗಳು? 11 ಗಂಟೆ 12 ಗಂಟೆಗೆ ಅಮೃತ ವೇಳೆಗೆ ಹೇಳಿಕ್ ಮಾತ್ರ ಕಾರಣ. ಆದ್ರೆ ತಿಂಡಿ ಸ್ಕಿಪ್ ಮಾಡಲ್ಲ, ಕಾಫಿ ಕುಡಿಯೋದನ್ನ ನಿಲ್ಲಿಸೋದಿಲ್ಲ. ಅದ್ ಎಲ್ಲೂ ನಿಲ್ಲುತ್ತಿಲ್ಲ. ಆವಾಗ 12 ಗಂಟೆ ಇದೆ, ಯಾವ್ದು ಬರೋದಿಲ್ಲ ಅದು. ಅಯ್ಯೋ ಅಣ್ಣವ್ರು ಅರ್ಧ ಗಂಟೆ ಲೇಟ್ ಆಗ್ಬಿಟ್ಟು ತಲೆ ಸುತ್ತು ಬಿಡ್ತಾರೆ, ನನಗೆ BP ಇದೆ, ಶುಗರ್ ಇದೆ. ಅಯ್ಯಯ್ಯೋ, ಎಷ್ಟು ಕರೆಕ್ಟ್ ಆಗಿ ಗಮನ ಇದೆ ಶರೀರದ ಬಗ್ಗೆ, ಆತ್ಮದ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಮಕ್ಕಳಿಗೆ ಮಾತ್ರ ಏನ್ ಮಾಡೋದು? ಸ್ಕೂಲಿಗೆ ಹೋಗು, ಸ್ಕೂಲಿಗೆ ಹೋಗು, ಸ್ಕೂಲಿಗೆ ಹೋಗು, ಸ್ಕೂಲಿಗೆ ಹೋಗು. ನೀವೇನ್ ಮಾಡ್ತಿದ್ದೀರಿ ಮತ್ತೆ? ನೀವು ಎಷ್ಟು ಸೀರಿಯಸ್ ಆಗಿ ಧಾರಣೆ ಮಾಡ್ತಿದ್ದೀರಿ? ದಿನದಲ್ಲಿ ಎಷ್ಟು ಸಮಯದಲ್ಲಿ ಆತ್ಮರಾಗ್ಬಿಟ್ಟು ಕರ್ಮವನ್ನು ಮಾಡ್ತೀರಿ? ನೀವು ಚೆಕ್ ಮಾಡ್ಕೊಳ್ಳಿ, ಆತ್ಮೇಲೆ ಸೀರಿಯಸ್ನೆಸ್ ತಂದ್ಕೊಳ್ಳಿ. ಎಲ್ಲಿವರೆಗೆ ನೀವು ಪರಿವರ್ತನೆ ಆಗೋದಿಲ್ವೋ ನಿಮ್ಮ ಮನೇಲಿ ಯಾರೂ ಪರಿವರ್ತನೆ ಆಗೋದಿಲ್ಲ. ನಮ್ಮ ಮನೆ ಪರಿವರ್ತನೆ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ನಾವು ಪರಿವರ್ತನೆ ನಾನೂ ಆಗಿಲ್ಲ, ನನ್ನ ಮನಸ್ಸು ಪರಿವರ್ತನೆ ಆಗಿಲ್ಲ. ಆಗಿಲ್ಲ. ನನ್ನಲ್ಲಿ ಏನು ಕಡಿಮೆ ತಂದಿದೆ? ಬಾಬಾ ಸ್ಪಷ್ಟವಾಗಿದ್ದಾರೆ, ಸ್ವಪರಿವರ್ತನ್, ಸ್ವಚಿಂತನ್, ಸ್ವದರ್ಶನ್, ಸ್ವ ಅವಲೋಕನ ಅಂತ ಹೇಳಿದಾರೆ ಹೊರತು ಪರದರ್ಶನ ಪರಚಿಂತನ ಅಂತ ಹೇಳಿದಾರ? ಇಲ್ಲ. ಇಲ್ಲ ತಾನೆ. ಅದಕ್ಕೆ ಅದೆಲ್ಲ ವಿಷಯವನ್ನು ತಿಳ್ಕೊಂಡ್ಬಿಟ್ಟು ನಾವು ಸದ್ಗತಿ ಕಡೆ ಹೋಗ್ಬೇಕು, ದುರ್ಗತಿ ಕಡೆ ಹೋಗ್ಬೇಕು. ಸದ್ಗತಿ ಇನ್ನು ವಿಕಾರವನ್ನೆಲ್ಲ ಸೇರಿಸ್ಕೊಳ್ಬೇಕಾ? ಇಲ್ಲ. ಇವತ್ತಿರುವಂತ ಮನುಷ್ಯಾತ್ಮರಲ್ಲಿ ವಿಕಾರ ಇದೆಯೋ, ಸದ್ಗುಣಗಳಿದ್ದಾವು. ವಿಕಾರ ವಸ್ತುಗಳಲ್ಲಿ ವಿಕಾರ ಇದೆಯೋ, ಒಳ್ಳೆ ಗುಣ ಇದೆಯೋ? ವಿಕಾರ ನಾವ್ ಯಾವ್ದನ್ನ ಸೇರಿಸ್ತಾ ಇದ್ದೀವಿ? ವಿಕಾರ ವಸ್ತು ವ್ಯಕ್ತಿಗಳನ್ನ ನಮ್ಮಲ್ಲಿ ಕೊಳ್ತೋಗಿರೋ ತರಕಾರಿ, ಕೊಳ್ತೋಗಿರೋ ಹಣ್ಣು ತಂದು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಒಳ್ಳೆ ಸುವಾಸನೆ ಬರ್ತಾ ಇರ್ತದೆ, ಹೌದೋ ಅಲ್ವೋ? ಇಲ್ಲ. ಮನಸ್ಸು ಹೇಳುವಂತ ಮನೆ ಇಲ್ಲಿ ಇಲ್ಲ, ನಂದು ನಂದು ನಂದು. ಇನ್ನೂ ಅರ್ಧ ಎಕರೆ ಜಮೀನು ಬೇಕು, ಇನ್ನೂ ಅದನ್ನು ಬೇಕು. ಎಷ್ಟು ನೀವು ತಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಮನೆಯಲ್ಲಿ ರಾವಣನ ಪ್ರವೇಶ ಆಗಿದೆ. ಇಲೆಗಳು, ಜರ್ಲೆಗಳು, ಇರುವೆಗಳು, ಹಾವುಗಳು ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಅದನ್ನೆಲ್ಲ ಸುತ್ತಲೂ ಇಟ್ಕೊಂಡ್ಬಿಟ್ಟು ಮಂಚದ ಮೇಲೆ ಆರಾಮಾಗಿ ಮಲ್ಕೊಳ್ತೀರ ಅಲ್ವಾ? ಏನಾಗ್ತದೆ? ನಿದ್ದೆ ಬರೋದು. ಯಾಕೆ ಮಧ್ಯೆ ಮಧ್ಯೆ ಬಂದು ಏನು ಕೊಡ್ತಾ ಇರ್ತವೆ? ಅದಕ್ಕಾಗಿ ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ. ಈವಾಗ್ಲೂ ಅದು ಕಣ್ಣು ಓಪನ್ ಮಾಡಿ ಸರಿ ದಾರಿಯಲ್ಲಿ ಹೋಗಿ, ಓಕೆನಾ? ಅದಕ್ಕಾಗಿ ನಾವು ಯಾವ್ದ್ರಲ್ಲಿ ಹೋಗ್ಬೇಕು? ಸದ್ಗತಿಯಲ್ಲಿ ಹೋಗ್ಬೇಕು, ದುರ್ಗತಿಯಲ್ಲಿ ಹೋಗ್ಬೇಕು? ಆತ್ಮದ ಸಂಪಾದನೆ, ಆತ್ಮಿಕ ಸ್ವಚ್ಛತೆ, ಆತ್ಮಿಕ ಅನುಭವ, ಆತ್ಮಿಕ ಅನುಭೂತಿ, ಆತ್ಮಿಕ ಸ್ವಚ್ಛತೆ ನಿಮ್ಮನ್ನು ಯಾವ ಕಡೆ ಕರ್ಕೊಂಡು ಹೋಗ್ತದೆ? ಸತ್ಯದ ಕಡೆಗೆ. ಶರೀರದ ಸಂಬಂಧ, ಶರೀರದ ಏನು ಇಂದ್ರಿಯಗಳ ಸುಖಗಳು, ಇದೆಲ್ಲ ಯಾವ್ದ ಕರ್ಕೊಂಡು ಹೋಗ್ತವೆ? ಹಾಗಂದ್ರೆ ಶರೀರದ ನಿರ್ವಹಣೆ ಬಿಟ್ಟು ಬಿಡಿ ಅಂತ ಭಗವಂತ ಹೇಳಿಲ್ಲ. ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಗಮನವನ್ನ ಕೊಡಿ. ಅತಿಯಾದಂತಹ ಮೋಹ ಪ್ರೀತಿ ಬೇಡ. ಎಷ್ಟು ಬೇಕು ಅದನ್ನು ಕೊಡಿ, ಅದನ್ನು ಬಾಬಾ ಕೊಡಬೇಡಿ ಅಂತ ಬಾಬಾ ಹೇಳಿ. ಉಪವಾಸ ಇಡಿ ಅಂತ ಎಲ್ಲರೂ ಹೇಳಿದಾರ ಬಾಬಾ? ಇಲ್ಲ. ಹೊಟ್ಟೆ ತುಂಬುವಷ್ಟು ಕೊಡಿ, ಹೊಟ್ಟೆ ತುಂಬಲಿಕ್ಕೆ ಕೊಡಿ ಹೊರತು ನಾಲ್ಗೆ ರುಚಿ ಕೊಡಬೇಡಿ. ಓಕೆ? ಮೈ ಮೇಲೆ ಡ್ರೆಸ್ ಹಾಕೊಳ್ಳಿ, ಸಿಂಪಲ್ ಆಗಿರೋದು ಸಾಕು, ತುಂಬಾ ಶೋ ಆಗಿರೋದು ಬೇಡ. ಶರೀರ ನ್ಯಾಚುರಲ್ ಆಗಿರ್ಲಿ, ಶೃಂಗಾರ ಬೇಡ. ಅದು ತಾನೆ. ಟೈಲ್ಸ್ ಹಾಕೊಂಡಿರೋರು ಬಿಲ್ಡಿಂಗ್ ನಲ್ಲಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ನಲ್ಲಿ ಖುಷಿಯಾಗಿದ್ದಾರ? ಮಣ್ಣಿನ ದುಃಖದಲ್ಲಿದ್ದಾರ? ಮಣ್ಣಿನ ನೆಲದಾಗಿಂದ ಖುಷಿಯಾಗಿರೋದು. ಹೌದಾ? ಹಾಗೆ ನಾಳೆ ಎಲ್ಲ ಟೈಲ್ಸ್ ಕಿತ್ತಾಕ್ಬಿಟ್ಟು ಮಣ್ಣಿನೆಲ್ಲ ಹಾಕ್ಬಿಡಿ, ಖುಷಿ ಬರ್ತದೆ ನೋಡಿ. ಸರಿನಾ? ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.